ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಳಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖಪಡುವಂತೆ ಲಕುಮಿ ಲೋಲಭಕುತರು ಮಾಡುತ್ತು ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಪರಮಾತ್ಮ ಎಂಥ ಕರುಣಾ ಸಮುದ್ರ ಅನ್ನುವುದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸಂತೋಷ ಪಡುವಂತೆ ಸುಖ ಪಡುವಂತೆ. ಆಗ ತಾನೇ ಮಾತಾಡಲಿಕ್ಕೆ ಕಲ್ತಿದೆ ಮಗು. ಅಸ್ಪಷ್ಟವಾಗಿದೆ, ತೊದಲು ನುಡಿ ಇದೆ. ಅದರ ಮಾತು ಅವಳ ತಾಯಿಗೆ ಮಾತ್ರ ಅರ್ಥ ಆಗುತ್ತೆ. ಆ ತಾಯಿ ಅದನ್ನು ಕೇಳಿ ಸಂತೋಷ ಪಡ್ತಾಳಂತೆ. ನನ್ನ ಮಗು ಮಾತಾಡ್ತಾ ಇದೆ, ನನ್ನ ಮಗು ಫಸ್ಟ್ ಅದು ಅನ್ನೋದು ಅಮ್ಮ. ಕೃಷ್ಣ ಅಮ್ಮ ಅಂತ ಕರೆದಿದ್ದಾನಂತೆ ಯಶೋದೆಗೆ. ಯಶೋದೆಗೆ ಇಷ್ಟು ಸಂತೋಷ ಆಗಿದೆ. ರಾತ್ರಿ 12 ಗಂಟೆ ಆಗಿದೆ. ಆದರೂ ಬನ್ರೆ 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 ಅಂತ ಗೋಕುಲದಲ್ಲಿ ಎಲ್ಲರನ್ನೂ ಕರೆದಿದ್ದಾಳಂತೆ. ಯಾಕೆ ಅಂತಂದರೆ ಕೃಷ್ಣ ಅಮ್ಮ ಅಂತ ಇದ್ದಾನೆ, ಕೇಳಿ ಬನ್ನಿ ಅಂತ. ನೋಡ್ರಿ, ಯಾವನ ಬಾಯಿಂದ ಸಕಲ ವೇದಗಳು ಬಂದಿವೆಯೋ ಅಂತಹ ಪರಮಾತ್ಮನ ಆ ಧ್ವನಿ ಹೇಗಿರಬೇಕು. ಅವನು ಅಮ್ಮ ಅಂದಾಗ ಆ ಯಶೋದೆಗೆ ಆನಂದ ಏನು, ಎಲ್ಲರಿಗೂ ಆನಂದ ಆಗಿದೆ. ಮತ್ತೆ ಮತ್ತೆ ಇಡೀ ರಾತ್ರಿ ಎಲ್ಲರೂ ಕುಳಿತುಕೊಂಡು ಮತ್ತೆ ಮತ್ತೆ ಕೃಷ್ಣಗೆ ಹೇಳಿಸ್ತಾ ಇದ್ದಾರೆ. ಏನಂದು ಇನ್ನೊಮ್ಮೆ ಹೇಳು, ಮತ್ತೆ ಅದು ಅಮ್ಮ ಅಮ್ಮ ಅಂತ ಇದೆ ಅಂತ. ಹಾಗೆಯೇ ಲಕುಮಿ ಲೋಲ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಭಕ್ತರು ಮಾಡುವ ಸಂಸ್ತುತಿಗೆ ಹಿಗ್ಗುವನು. ಸ್ತೋತ್ರ ಮಾಡಬೇಕು ಅವನ ಮುಂದೆ ಕೂತ್ಕೊಂಡು. ಪರಮಾತ್ಮನ ಸ್ತೋತ್ರ ಮಾಡಿದರೆ ಪರಮಾತ್ಮನಿಗೆ ಸಂತೋಷ ಆಗತ್ತಂತೆ. ಸಂತೋಷ ಆಗೇನು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ. ಪರಮಾತ್ಮನ ಭಕ್ತರ ನಿಂದೆಯನ್ನು ಮಾಡಬೇಡಿ, ಎಂದು ಮಾಡಬೇಡಿ. ಹೇಗೆ ತಾಯಿ ತನ್ನ ಮಗುವಿಗೆ ಹೊಡಿತಾಳ, ಬೈತಾಳ, ಎಲ್ಲ ಮಾಡ್ತಾಳೆ. ಅದೇ ಆ ಹುಡುಗನ ಅಪ್ಪ ಹೊಡೆದ್ರಕ್ಕೆ ತರಿತಿರ್ತದೆ. ಹೊಡಿಬೋದಂತ, ಆದರೆ ಯಾರೂ ಹೊಡಿಬಾರ್ದು. ಹಾಗೆ ಪರಮಾತ್ಮನ ಜಗತ್ತಿಗೆ ತಾಯಿ. ಅವನಿಗೆ ತನ್ನ ಭಕ್ತರಿಗೆ ಬೈಯುವುದನ್ನು ಸೇರೋದಿಲ್ಲ. ಅವರ ಅವಹೇಳನವನ್ನು ಮಾಡಬೇಡಿ. ತನ್ನವರಲ್ಲಿ ಅಂತ ಇದ್ದಾನೆ. ಭಕ್ತರು ಅವನಿಗೆ ಅವನವರು, ಅವನಿಗೆ ಮಕ್ಕಳಿದ್ದ ಹಾಗೆ. ಅವಳ ಅವಹೇಳನವನ್ನು ನಿಂದೆಯನ್ನು ಮಾಡಬೇಡಿ. ಇದು ಮನುಷ್ಯನ ಸಹಜ ಸ್ವಭಾವ. ಮನುಷ್ಯ ಏನು ಅನ್ಕೋತಾನೆ, ನಾನು ಭಾಳ ಚಂದ ಇದ್ದೀನಿ, ಉಳಿದವರೆಲ್ಲ ಕೆಟ್ಟಿದ್ದಾರೆ, ನಾನೊಬ್ಬಳೇ ಚಂದ. ಅವಾಗೇನು ಮಾಡ್ತೀನಿ, ಅವ್ರು ಹಂಗೆ ಇವ್ರು ಹಿಂಗೆ. ಒಂದು 4 ಜನ ಸೇರಿದ್ರು ಸಾಕು, ಇಷ್ಟೇ. ಅವ್ರು ಹಾಗೆ, ಇವ್ರು ಹೇಗೆ, ಇವ್ರು ಹಾಗೆ ತೊಗೊಂಡು ಏನು ಮಾಡ್ತೀರಿ? ನಿಮ್ಮವರಿಗೆ ಹೇಳಬೇಕು, ಹೇಳಿ. ಗಂಡನಾದವನು ತನ್ನ ಮಕ್ಕಳಿಗೆ ಹೆಂಡತಿಗೆ ಹೇಳಬೇಕು, ಹೇಳಿ. ಹೆಂಡತಿ ಆದವಳು ತನ್ನ ಗಂಡ ಮಕ್ಕಳಿಗೆ ಹೇಳಬೇಕು, ಹೇಳಿ. ಅದು ಹಿಂಗೆ ಹೇಳಿರ್ಬೇಕಲ್ಲ. ನೋಡ್ರಿ, ಈಗ ಒಂದು 4 ಮಕ್ಕಳು ಇರ್ತಾರೆ. ಕೆಲವು ಒಳ್ಳೆ ಮಾತಿಂದ ಹೇಳಿದ್ರೆ ಕೇಳ್ಬಿಡ್ತಾವೆ. ಕೆಲವ್ರಿಗೆ ಚಾಕ್ಲೇಟ್ ಕೊಡ್ತೀನಿ, ಬಿಸ್ಕಿಟ್ ಕೊಡ್ತೀನಿ, ಕೆಲಸ ಮಾಡಿದ್ರೆ ಮಾಡ್ತಾವೆ. ಇನ್ನೊಂದಕ್ಕೂ ಹೊಡೆದ್ರೆ ಕೇಳ್ತದೆ. ಒಬ್ಬೊಬ್ಬರ ಸ್ವಭಾವ ಒಂದೊಂಥರ ಇದೆ. ನೀವು ಆ ಸ್ವಭಾವ ನೋಡಿಕೊಂಡು ಹೇಳಿ. ಯಾವಾಗ ಹೇಳಬೇಕು, 24 ಗಂಟೆ ನೀವು ಹೇಳ್ತಾ ಇದ್ದರೆ ಅಯ್ಯೋ ಇವರು ಹಾಗೆ ಹೇಳ್ತಾ ಇದ್ದಾರೆ ಅಂತ ಕೇಳೋದೇ ಇಲ್ಲ ಅವು. ಆಮೇಲೆ ನಿಮಗಿಂತ ದೊಡ್ಡವನಾದ ಗಂಡನಿಗೆ ಹೇಳಬೇಕಾದ್ರೂ ಮಕ್ಕಳ ಮುಂದೆ ಎಲ್ಲರ ಮುಂದೆ ಹೇಳಕ್ಕೆ ಹೋಗಬೇಡಿ. ಸಮಯ ಸಂದರ್ಭ ನೋಡಿಕೊಂಡು, ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ, ದೊಡ್ಡವ್ರಿಗೆ ಹೇಳ್ಬೇಕಾದ್ರೆ ಹೀಗೆ ಹೇಳ್ಬೇಕು. ಯಾಕೋ ಇದೇನೋ ನಂಗೆ ಸರಿ ಅನ್ನಿಸ್ತಾ ಇದೆಲ್ಲ, ನೋಡಿ ಸರಿ ಮಾಡ್ಕೊಳ್ಳಿ ಅಂತ ಹೀಗೆ ಹೇಳಿ. ಮನಸ್ಸು ನೋವಾಗಿರಬಾರದು, ಆದರೆ ಅವ್ರು ಕೇಳಿರಬೇಕು. ಇಸ್ ಗ್ರೇಟ್ ಸೈಕಾಲಜಿ ಇದು. ಆ ಸೈಕಾಲಜಿ ತಿಳ್ಕೊಂಡು ಆ ರೀತಿ ಮಾಡಿ.
ತಾಳ ತನ್ನವರಲ್ಲಿ ಮಾಡುವ ಭಕ್ತರ ನಿಂದೆಯನ್ನು ಸರ್ವಥಾ ಎಂದು ಯಾವ ಕಾಲಕ್ಕೂ ಮಾಡಬೇಡಿ. ಹೆದ್ದೈವ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ವಿದುರನ ಆಲಯದಿ ಪಾಲುಂಡು, ವಿದುರನ ಮನೆಗೆ ಹೋಗಿ ಹಾಲು ಕೊಟ್ಟಿದ್ದಾನೆ. ಹಾಲನ್ನು ನಾವು ಕುಡಿದು ಕುರುಪನ ಮಾನವನೇ ಕೊಂಡ, ದುರ್ಯೋಧನ ಮಾನವನ್ನೇ. ಯಾವಾಗ ಸಂಧಿಗೆ ಬಂದಿದ್ದ ಕೃಷ್ಣ, ಆಮೇಲೆ ದುರ್ಯೋಧನ, ಕೆಲವ್ರು ಅಂತಾರೆ ದುಡ್ಡು ಕೊಟ್ಟರೆ ನಮ್ಮ ಮಾತು ಕೇಳ್ತಾರೆ, ಅದು ಮಾಡಿದ್ರೆ ನಮ್ಮ ಮಾತು ಕೇಳ್ತಾರೆ. ಇವನು ಪರಮಾತ್ಮ ಲಕ್ಷ್ಮೀಪತಿ, ಇವನು ಯಾಕೆ ಇವ್ರ ಮಾತು ಕೇಳಬೇಕು? ನಾನು ದುಶ್ಯಾಸನದ ಅರಮನೆಯನ್ನು ಖಾಲಿ ಮಾಡಿ ಎಲ್ಲ ಥರದ ದೇಶದ ಎಲ್ಲ ಥರದ ಅಡುಗೆ ಅವ್ರನ್ನ ತರಿಸಲ್ಲ ಅಡುಗೆ ಮಾಡಿ ಕೃಷ್ಣ ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ ಕರೆದ. ಆವಾಗ ಕೃಷ್ಣ ಹೇಳೋ ಮಾತನ್ನು ಎಲ್ಲರೂ ನೆನ್ಪಿಟ್ಕೊಳ್ಳಿ. ಹೇಳ್ತಾ ಇದ್ದಾನೆ, ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವ. ನನ್ನ ಪ್ರಾಣ ಅಪ್ಪ ಅವರು. ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ಬೇಕಾದ್ರೆ ಎರಡೇ ಕಾರಣ ಇರಬೇಕು. ಅವರು ನಮಗೆ ಪ್ರಿಯರಾಗಿರಬೇಕು, ಇಲ್ಲ ನನಗೆ ಊಟಕ್ಕೆ ಗತಿ ಇಲ್ಲ ಅಂತ. ದೇವರಿಗೆ ಅದು ಯಾವುದೂ ಇಲ್ಲ. ನೀನು ನನಗೆ ಪ್ರಿಯ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನೀನು ನನ್ನ ಪ್ರೀತ್ಯಾಸ್ಪದನಲ್ಲ, ಆದ್ದರಿಂದ ನಿನ್ನ ಮನೆಗೆ ನಾನು ಬರೋದಿಲ್ಲ. ಪಾಂಡವರ ದ್ವೇಷ ಮಾಡ್ತೀನಿ, ನನ್ನ ದ್ವೇಷ ಮಾಡ್ದಂಗೆ ಅದು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ, ಪರಮಾತ್ಮನಿಗೆ ಅವರು ಇವರು ಇವೆಲ್ಲ ಏನಿಲ್ಲ. ಅಜಮಿಳನು ಅಣ್ಣನೇ, ವಿಭೀಷಣನು ತಮ್ಮನೇ, ನಿಜದೇ ರುಕ್ಮಾಂಗದನು ನಿನ್ನಯ ಮೊಮ್ಮಗನೇ. ಭಜನೆಗೆ ಅವರೇ ಹಿತರೆ ನಿನಗೆ ಅನ್ಯನೇ. ಭಜನೆಗೆ ಅವರೇ ಹಿತರೆ ನಿನಗೆ ಅನ್ಯ. ತ್ರಿಜಗಪತಿ ಪುರಂದರ ವಿಠಲ ಏಕೆ ನಿರ್ದಯನಾದೆ ಎಲು ದೇವನೇ. ತ್ರಾಸಾಗಿರುತ್ತೆ ಅವಾಗ ಅವನ ಮುಂದೆ ಹೋಗ್ತೇಳಿ, ಯಾಕೆ ನಿರ್ದಯ ಕೂತಿದ್ದೆಪ್ಪ? ನಾ ಏನು ಮಾಡೀನಿ? ಅಜಮಳ ಏನು ನಿನ್ನ ಅಣ್ಣನ? ಹೋಗಿ ಅವನಿಗೆ ಮಾಡಿದೆ, ಅವನು ಪಾಪ ಮಾಡಿದ್ನಲ್ಲ. ವಿಭೀಷಣ ನಿನ್ನ ತಮ್ಮೇನ? ಹೋಗಿ ಅವನು ರಕ್ಷಣೆ ಮಾಡಿದಿ. ರುಕ್ಮಾಂಗದ ನಿನ್ನ ಮೊಮ್ಮಗನ? ಭಜನೆಗೆ ಅವರೇ ಮಾತ್ರ ನಿನಗೆ ಬೇಕು, ನಾ ಮಾಡಿದ್ರೆ ಬೇಕು, ಕೇಳಿಸ್ಕೊಂಗಿಲ್ಲ. ಹೀಗ್ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ಮಂಗಳ ಸ್ವರೂಪನಾಗಿರುವಂತಹ ಆ ಪರಮಾತ್ಮನ ಸ್ತೋತ್ರ ಮಾಡಿರಿ. ನೋಡ್ರಿ, ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ, ಅವನು ಮಾಡಿ ಸ್ತೋತ್ರವನ್ನು ಕೇಳಿದ. ಯಾವಾಗ ನರಸಿಂಹಾವತಾರ ಮಾಡಿ ಆ ಕಶಿಪುವನ್ನು ಇದು ಮಾಡಿದ್ನೋ, ಆವಾಗ ಎಲ್ಲ ದೇವತೆಗಳು ಬಂದಿದ್ದಾರೆ. ಪ್ರಹ್ಲಾದ ನಮ್ಮಪ್ಪನ ಕೊಂದಿ ಅಂತಿಲ್ಲ, ದುಷ್ಟನಾದ ಅಪ್ಪನ ಕೊಂದಿ ಚಲೋ ಮಾಡಿದೆ ಅಂತ ಇದ್ದಾನು. ಇಡೀ ಜಗತ್ತಿಗೆ ಕೆಟ್ಟವನಿದ್ದ. ಸ್ತೋತ್ರ ಮಾಡ್ತಾ ಇದ್ದಾನೆ. ಆಗ ಪರಮಾತ್ಮ ಹೇಳ್ತಾನೆ, ನರಸಿಂಹದೇವರು ಹೇಳ್ತಾ ಇದ್ದಾನೆ, ಏ ಪ್ರಹ್ಲಾದ, ನಿನ್ನ ಸ್ತೋತ್ರಕ್ಕೆ ನಾನು ಪ್ರೀತ ಆಗಿನಪ್ಪ, ಸಂತೋಷ ಆಗ್ಯದ ನನಗೆ. ಅಷ್ಟೇ ಅಲ್ಲ, ಪರಮಾತ್ಮ ಏನು ಹೇಳಿಕತ್ತಾನ ನರಸಿಂಹದೇವರು, ಈಗ ನೀನು ಮಾಡಿದ ನನ್ನ ಸ್ತೋತ್ರವನ್ನು ಯಾರು ಪಠನೆ ಮಾಡ್ತಾರೆಯೋ, ಯಾರು ಹೇಳ್ತಾರೆಯೋ, ಅದನ್ನು ಪ್ರಾತಃ ಕಾಲ ಆಗಲಿ ಯಾವಾಗಲಿ ಅವರನ್ನು ನಾನು ರಕ್ಷಣೆ ಮಾಡ್ತೀನಿ, ಕರ್ಮಬಂಧನದಿಂದ ಅವರನ್ನು ಮುಕ್ತರನ್ನಾಗಿ ಮಾಡ್ತೀನಿ ಅಂತ ಪರಮಾತ್ಮ ಹೇಳ್ತಾನೆ. ಇದಕ್ಕಿಂತ ಕರುಣಾ ಸಮುದ್ರತ್ವ ಏನು ಬೇಕು ಹೇಳಿ? ಪರಮಾತ್ಮ ಇದು ಯಾವುದೂ ನೋಡೋದಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಹೆಂಗಸರು ಗಂಡಸರು ಬಡವರು ಶ್ರೀಮಂತರು ಆ ಜಾತಿ ಈ ಜಾತಿ ಇದೆಲ್ಲ ನೋಡೋದಿಲ್ಲ. ಭಕ್ತಿಯಿಂದ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ. ಅನುಗ್ರಹ ಮಾಡುವುದಕ್ಕೋಸ್ಕರ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅನುಗ್ರಹ ಮಾಡುವುದಕ್ಕೋಸ್ಕರ ನಮಗಿಲ್ಲಿ ಕೂಡಿಸಿದ್ದಾನೆ. ಅನುಗ್ರಹ ಮಾಡುವುದಕ್ಕೋಸ್ಕರ ಇಲ್ಲಿ ಇದು ಹೇಳಿಸ್ತಾ ಇದ್ದಾನೆ, ಅಲ್ಲಿ ಕೇಳಿಸ್ತಾ ಇದ್ದಾನೆ. ಇದು ಅನುಗ್ರಹ ಮಾಡುವುದಕ್ಕೋಸ್ಕರನೇ. ನಮ್ಮ ಪ್ಲ್ಯಾನ್ ಅಲ್ಲ, ಅದು ಅವನ ಪ್ಲ್ಯಾನು. ಮಾಡೇ ಮಾಡ್ತಾನೆ ನಮಗೆ ಅನುಗ್ರಹ. ಆದ್ದರಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಆ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸ್ಮರಿಸುವರಪರಾಧಗಳತ ಸ್ಮರಿಸ
ಸಕಲೇಷ್ಟಪ್ರದಾಯಕ ಮರಳಿತನಗರ್ಪಿಸಲು ಕೊಟ್ಟುದನಂತ ಮಡಿ ಮಾಡಿ ಪರಿಪರಿಯಲ್ಲಿಂದ ಉಣಿಸೆ ಸುಖ ಸಾಗರದಿ ಲೋಲಾಡಿಸುವ ಮಂಗಳಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಯಾರು ಅವನ ಸ್ಮರಣೆಯನ್ನು ಮಾಡುತ್ತಾರೆಯೋ ಅವರ ಅಪರಾಧಗಳನ್ನ ಪರಮಾತ್ಮ ಲೆಕ್ಕಕ್ಕೆ ತಗೊಂಗಳ. ಇನ್ನೇನು ಬೇಕ್ರಿ ಕರುಣಾಸಾಗರಕ್ಕೆ. ಅವತ್ತು ನೀ ಹಂಗೆ ಮಾಡಿದ್ದಿ, ಇವತ್ತು ನೀ ಹಿಂಗೆ ಮಾಡಿದ್ದಿದೆಲ್ಲ ಅನ್ನೋದಿಲ್ಲ ಪರಮಾತ್ಮ. ಆದ್ದರಿಂದ ಸ್ಮರಿಸುವವರ ಅಪರಾಧಗಳ ಯಾರು ಸ್ಮರಿಸುವವರ ಅಪರಾಧಗಳ ಸ್ಮರಿಸ. ಪರಮಾತ್ಮನ ಸ್ಮರಣೆ ಮಾಡಿರಿ, ಅವನ ಸ್ತೋತ್ರವನ್ನು ಹೇಳ್ರಿ. ನಾವು ಎಷ್ಟು ಅಪರಾಧ ಮಾಡ್ತೇವೆ ಅಂತಂದರೆ ಶಾಸ್ತ್ರದ ಹೇಳ್ತಾರೆ, ಎಲ್ಲ ಸರಿಯಾಗಿ ತಿಳ್ಕೊಂಡು ಶಾಸ್ತ್ರದ ಪ್ರಕಾರ ಯಾವ ವರ್ಣದವರು ಯಾವ ಆಶ್ರಮದವರು ಹೇಗಿರಬೇಕು ಎಲ್ಲ ಸರಿಯಾಗಿ ತಿಳ್ಕೊಂಡವರೇ, ಸರಿಯಾಗಿ ಮಾಡಿದವರೇ ಅನಂತ ಜನ್ಮ ಬರೋಷ್ಟು ಪಾಪ ಮಾಡ್ತಾರೆ. ಇನ್ನು ನಮ್ಮನ್ನಂತೂ ಬಿಟ್ಟೇ ಬಿಡ್ರಿ. ಆದರೆ ಚಿಂತೆ ಮಾಡಬೇಡ್ರಿ. ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಅವನ ಸ್ಮರಣೆ ಮಾಡಿದರೆ ಹಿಂದಿನದೆಲ್ಲ ಮರೆತು ಈಗಾದರೂ ನನ್ನ ಹತ್ರ ಬಂದಿದೆಯಾ ಅಂತ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಹೀಗಿರೋನು ಅವನೊಬ್ಬನೇ, ಯಾಕೆಂದ್ರೆ ಅವನು ಕರುಣಾಸಮುದ್ರ, ಇನ್ಯಾರೂ ಹಾಗಿಲ್ಲ. ಸ್ಮರಿಸ ಅವನ ಸ್ಮರಣೆ ಮಾಡ್ತಾ ಇದ್ದರೆ ನಮ್ಮ ಅಪರಾಧಗಳನ್ನ ಪರಮಾತ್ಮ ಸ್ಮರಣೆಗೆ ತಗೊಳ್ಳೋದಿಲ್ಲ. ಸಕಲೇಷ್ಟಪ್ರದಾಯಕ ನಮ್ಮ ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡೋನು ಅವನೇ, ಇನ್ಯಾರೂ ನಮ್ಮ ಅಭಿಷ್ಟಗಳನ್ನ ಪೂರ್ತಿ ಮಾಡೋದಿಲ್ಲ. ಈಗ ತಂದೆ ತಾಯಿಯಲ್ಲಿದ್ದು ನಮ್ಮ ಅಭಿಷ್ಟಗಳನ್ನ ಪೂರ್ತಿ ಮಾಡ್ತಾ ಇದ್ದಾನೆ ಅವನೇ. ಅವರಿಗೆ ಆ ರೀತಿ ಪ್ರೇರಣೆ ಮಾಡಿ ಪ್ರೇರಕನಾದಂಥ ಪರಮಾತ್ಮ ಅವರಿಗೆ ಪ್ರೇರಣೆ ಮಾಡಿ ಆ ರೀತಿ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರು ನಮಗೆ ಸರಿಯಾಗಿ ನಡ್ಕೋತಾ ಇದ್ದಾರೆ ಅಂದರೆ ಅಲ್ಲಿ ಒಳಗಿದ್ದು ಪರಮಾತ್ಮ ಪ್ರೇರಣೆ ಮಾಡಿ ನಮಗೆ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಮಾಡಿಸೋ ನೀವನೇ, ನಮ್ಮ ಎಲ್ಲ ಅಭಿಷ್ಟಗಳನ್ನ ಪೂರ್ತಿ ಮಾಡೋ ನೀವನೇ. ಮರಳಿ ತನಗರ್ಪಿಸಲು ಅವನು ಕೊಟ್ಟದ್ದು, ನಾವು ಎಂಥವರಿದ್ದೇವೆ, ಎಷ್ಟು ಜಿಪುಣರಿದ್ದೇವೆ ಅಂದರೆ ಅವನು ಕೊಟ್ಟದ್ದನ್ನು ಅವನಿಗೆ ಕೊಡಲಿಕ್ಕೆ ಅಳ್ತೀವಿ. ಎಲ್ಲ ಜಗತ್ತಿನಲ್ಲಿ ಕೊಟ್ಟಿದ್ದೆಲ್ಲ ಅವನದೇ. ಈ ನನ್ನ ಶರೀರವೂ ಅವನೇ ಕೊಟ್ಟಿದ್ದು. ನಮ್ಮಿಂದ ಏನೂ ಬಯಸಿಲ್ಲ ದೇವರು. ನಾ ಕೊಟ್ಟಿದ್ದು ನನಗೆ ಅರ್ಪಿಸು, ಸ್ವೀಕಾರ ಮಾಡು. ಅದಕ್ಕೆ ನೈವೇದ್ಯವನ್ನು ಇಡ್ತಾ ಇದ್ದೇವೆ. ಇದು ನೀನೇ ಕೊಟ್ಟಿದ್ದಪ್ಪ, ಇದು ನಿನಗೆ ಅರ್ಪಣೆ, ಊಟ ಮಾಡಬೇಡ ಅಂತ ಹೇಳಿಲ್ಲ ದೇವರು. ದೇವರು ಕೊಟ್ಟಾಗ ಚಂದ ಅಡುಗೆ ಮಾಡಿ ಅವನಿಗೆ ನೈವೇದ್ಯ ಮಾಡಿ ಊಟ ಮಾಡಿ. ಬಟ್ಟೆಯನ್ನು ಕೊಟ್ಟಿದ್ದಾನೆ, ತೊಟ್ಕೋಬೇಡ ಅಂತ ಹೇಳಿಲ್ಲ. ನಾವು ಹೊಸ ಬಟ್ಟೆ ತಂದಾಗ ಎಲ್ಲ ಪದ್ಧತಿ ಇದು ನೆನ್ಪಿಟ್ಕೊಳ್ರಿ. ದೇವ್ರ ಮೊದಲು ಅವನಿಗೆ ಅರ್ಪಿಸ್ರಿ, ಆಮೇಲೆ ತೊಟ್ಕೊಳ್ರಿ. ಏನೇ ಇದ್ದರೂ ಮೊದಲು ಅವನಿಗೆ ಅರ್ಪಿಸ್ರಿ. ಇದು ನೀನು ಕೊಟ್ಟದ್ದು, ಇದು ನಿನಗೆ ಅಂಥೇಳಿ. ಆಮೇಲೆ ಅದನ್ನು ಊಟ ಮಾಡಿರಿ, ಅಥವಾ ಬಟ್ಟೆ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ. ಮರಳಿ ತನಗರ್ಪಿಸಲು ಕೊಟ್ಟರೆ ಪರಮಾತ್ಮ ಏನು ಮಾಡಿ ಸಂತೋಷ ಆಗಿ ನೀ ಏನು ಕೊಟ್ಟಿದ್ದು ಅನಂತ ಪಟ್ಟು ಮಾಡಿ ನಿನಗೆ ವಾಪಸ್ ಕೊಡ್ತಾನವನು. ಇದು ನೋಡ್ರಿ ಹೇಗಿದೆ. ಹೀಗೆ ಪ್ರಪಂಚದಲ್ಲಿ ಯಾರು ಮಾಡ್ತಾರಪ್ಪ? ನಾನು ಒಂದು ತೋತು ಅನ್ನ ಮಾಡಿರ್ತೀನಿ, ಏನೋ ಸಾರು ಮಾಡಿರ್ತೀನಿ, ಅದು ಇಟ್ಟರೆ ಸಂತೋಷ ಪಟ್ಟು ಪರಮಾತ್ಮ ನಮಗೆ ವಾಪಸ್ ಕೊಡ್ತಾನಂತೆ. ಎಂದೂ ಅನ್ನಕ್ಕೆ ಕಡಿಮೆ ಮಾಡೋದಿಲ್ಲ, ಹೊಟ್ಟೆಗೆ ಬಟ್ಟೆಗೆ ಎಂದೂ ಕಡಿಮೆ ಮಾಡುವುದಿಲ್ಲ. ಪರಿಪರಿಯಲಿಂದುಣಿಸಿ ನೋಡ್ರಿ, ನಾನು ಕೊಟ್ಟದ್ದನ್ನೇ ನನಗೆ ಪರಮಾತ್ಮ ಕೊಟ್ಟು ನನಗೆ ಸಂತೋಷಪಡಿಸಿ ಸುಖ ಸಾಗರದಲ್ಲಿ ಓಡಾಡಿಸುವಂತ, ಆನಂದ ಸಮುದ್ರದಲ್ಲಿ ನನ್ನನ್ನು ಓಡಾಡಿಸ್ತಾನೆ. ಇಂಥ ಕರುಣಾ ಸಮುದ್ರ ಇದ್ದಾನೆ. ಆದ್ದರಿಂದ ಅವನ ಸ್ಮರಣೆಯನ್ನು ಬಿಡಬೇಡ, ಸತತ ಸ್ಮರಣೆ ಮಾಡು, ಸತತ ಸ್ಮರಣೆ ಮಾಡು. ನೀವು ಮನಸ್ಸಿಗೆ ಹಿಂಗೆ ಟ್ರೈನಿಂಗ್ ಕೊಟ್ಟಿರಬೇಕಲ್ಲ, ನೀವು ಮಲಗಿದ್ರೂ ಅದು ಹೇಳ್ತಾ ಇರಬೇಕದು. ಆ ರೀತಿ ಅದಕ್ಕೆ ಟ್ರೈನಿಂಗ್ ಕೊಡ್ರಿ. ಮಂಗಲ ಚರಿತ್ರ, ಪರಮಾತ್ಮನ ಯಾವುದೇ ಚರಿತ್ರೆ ತಗೊಳ್ಳಿ, ಕೃಷ್ಣಾವತಾರ ಕಾಲದ್ದು, ರಾಮಾವತಾರ ಕಾಲದ್ದು, ಯಾವುದೇ ಚರಿತ್ರೆಗಳು ಅತ್ಯಂತ ಮಂಗಲಕರವಾಗಿದೆ. ಅದು ನಮಗೆ ಮಂಗಲವನ್ನು ತಂದುಕೊಡುತ್ತೆ. ಚಿನ್ಮಯ ಗಾತ್ರ, ಪರಮಾತ್ಮ ಎಂಥವನು ಜ್ಞಾನಾನಂದ ಶರೀರ. ರಾಮಾವತಾರ ಕಾಲ ನಮ್ಮಂಗೆ ಮನುಷ್ಯ ಅಂತ ತಿಳ್ಕೊಬೇಡ್ರಿ. ಕೃಷ್ಣಾವತಾರ ಕಾಲಕ್ಕೆ
ಅದು ಜ್ಞಾನಾನಂದ ಶರೀರ ಇತ್ತು, ನಮಗೆ ಗೊತ್ತಾಗಲಿಲ್ಲ ಅಷ್ಟೇ. ಲೋಕ ಪವಿತ್ರ ಪರಮಾತ್ಮ ಎಂಥವನು, ಅವನ ನಾಮ ತಗೊಂಡ್ರೆ ಪವಿತ್ರ ಆಗ್ತೈತಿ. ಪವಿತ್ರಾಣಾಂ ಚ ಪವಿತ್ರಂ ಮಂಗಲಾನಾಂ ಚ ಮಂಗಲಂ ಅಂತ ಹೇಳ್ತೇವೆ. ಅವನ ನಾಮ ತಗೊಂಡ್ರೆ ನಮಗೆ ಮಂಗಲ ಆಗ್ತಾ ಇದೆ, ಅವನ ನಾಮ ತೆಗೆದುಕೊಂಡ್ರೆ ನಾವು ಪವಿತ್ರರಾಗ್ತಾ ಇದ್ದೀವಿ. ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡು. ಎಲ್ಲಿ ದುಃಖ ಬರುತ್ತೆ ನಿನಗೆ, ಎಲ್ಲಿ ಪಾಪ ಇದೆ. ಸುಚರಿತ್ರ, ಒಂದು ಯಾವುದೇ ಚರಿತ್ರೆಯನ್ನು ತೆಗೆದುಕೊಳ್ರಿ, ಯಾವುದೇ ಅವತಾರದ ಯಾವುದೇ ಚರಿತ್ರೆಯನ್ನು ತೆಗೆದುಕೊಳ್ರಿ, ಅದು ಅತ್ಯಂತ ಮಂಗಲಕರವಾಗಿಯೇ ಇದೆ, ಅತ್ಯಂತ ಆನಂದಕರವಾಗಿದೆ. ಆದ್ದರಿಂದ ಹೇಳು, ಏನು ಕರುಣಾನಿಧಿಯು ಹರಿಮತ್ತೇನು ಭಕ್ತಾಧೀನನು, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ, ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಕೆಳಲೋಕ ಸ್ಥಾನದಲ್ಲಿ ಮತ್ತವರ ನೆಟ್ಟ ಆನಂದ ಬಡಿಸುವನು. ಎಷ್ಟು ಕರುಣಾ ಸಮುದ್ರ ಇದ್ದಾನೆ ಅಂತ ಏನು ಹೇಳಿ ನಾನು. ಭಕ್ತರ ಅಧೀನ ಆಗ್ಬಿಡ್ತಾನೆ, ತಾನೇ ಹೇಳ್ಕೊಂಬಿಟ್ಟಿದ್ದಾನೆ, ಅಹಂ ಭಕ್ತ ಪರಾಧೀನ. ಭಾಗವತದಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ ತಾನೇ, ನಾನು ಭಕ್ತ ಪರಾಧೀನ ಇದ್ದೀನಿ. ಅವರು ಇಷ್ಟು ನನ್ನ ಸ್ಮರಣೆ ಮಾಡಿ ತಮ್ಮ ಕೈಯಾಗ ಇಟ್ಕೊಂಡ್ಬಿಡ್ತಾರೆ, ವಶ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ನಾನು ಸ್ವತಂತ್ರ ಸರ್ವೋತ್ತಮ ಇರ್ಬೋದು, ಆದರೆ ಅವರ ಭಕ್ತಿಯಿಂದ ನನ್ನನ್ನು ತಮ್ಮ ವಶ ಮಾಡ್ಕೊಂಡ್ಬಿಡ್ತಾರೆ. ಇದೇ ಅವನ ಕರುಣಾ ಸಮುದ್ರತ್ವ. ಹರಿ ಮತ್ತೇನು ಭಕ್ತಾಧೀನನು. ನೋಡ್ರಿ, ಇವನೊಬ್ಬನೇ, ಅವನು ಶರಣೆಗೆ ಹೋದ ಮೇಲೆ ಹಿಂದಿನದೆಲ್ಲ ಮರೆತು ಬಿಡ್ತಾನೆ. ಇಷ್ಟು ದಿವಸ ನಾನು ಏನು ಪಾಪ ಮಾಡಿದ್ದೀನಿ ಅದನ್ನು ಮರೆತು ಬಿಡ್ತಾನೆ. ಈಗಾದರೂ ನನ್ನ ಹತ್ರ ಬಂದಿಯಲ್ಲ ಅಂತ ನನ್ನನ್ನು ಕೈ ಹಿಡಿದು ರಕ್ಷಣೆ ಮಾಡ್ತಾನೆ. ಇನ್ನೇನು ಹೇಳಿ ಈತನ ಲೀಲೆ, ಪರಮಾತ್ಮನ ಲೀಲೆ ಹೇಗೆ ಇಚ್ಛಾ ಮಾತ್ರದಲ್ಲಿ, ಇಚ್ಛೆ ಮಾಡಿದಾಗ್ತನ ಸೃಷ್ಟಿ ಆಗ್ಬಿಡ್ತದೆ ಅಂತ ನೋಡಿ. ಜಗತ್ ಸೃಷ್ಟಿ ಬರೀ ಒಂದಿಷ್ಟು ಅಷ್ಟು ಅಲ್ಲ, ಇಡೀ ಜಗತ್ತಿನ ಸೃಷ್ಟಿ ಕೇವಲ ಇಚ್ಛೆಯಿಂದ ಮಾಡ್ತಾನೆ ಪರಮಾತ್ಮ. ಅಂದರೆ ಎಷ್ಟಿರಬೇಕು ಅವನ ಸಾಮರ್ಥ್ಯ. ಆಮೇಲೆ ಪಾಲನೆ ಮಾಡುವವ ಅವನೇ, ಸೃಷ್ಟಿ ಮಾಡುವವನು ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಸೃಷ್ಟಿ ಮಾಡುವವನು ಇವನೇ, ಜಗತ್ತನ್ನು ರಕ್ಷಣೆ ಮಾಡುವವನು ಇವನೇ. ನಮ್ಮ ಕಲ್ಪನೆಗೆ ಮೀರಿದ್ದು. ಇಲ್ಲಿ ನಾವು ಒಂದು 4-5 ಮಂದಿ ಇದ್ದೀವಿ, ಒಂದು 10 ಮಂದಿ ಅವ್ರಿಗೆ ಅಡುಗೆ ಮಾಡ್ಬೇಕಾದ್ರೆ ನಾನೇ ಅಡುಗೆ ಮಾಡ್ಬೇಕು, ನಾನೇ ಇದು ಮಾಡಬೇಕು ಅಂದ್ಕೋತೀವಿ. ಜಗತ್ತಿನಲ್ಲಿ ಎಷ್ಟು ಅನಂತ ಜೀವರಾಶಿಗಳು, ಮನುಷ್ಯರಷ್ಟೇ ಅಲ್ಲ, ಇನ್ನು 84 ಲಕ್ಷ ಯೋನಿ ಜೀವರಾಶಿಗಳು, ಕ್ರಿಮಿ ಕೀಟ ಪಕ್ಷಿ ಪ್ರಾಣಿ ಎಲ್ಲ. ಅವಕ್ಕೆಲ್ಲ ಅವರ ಯೋಗ್ಯತೆ ನೋಡಿಕೊಂಡು ಅವ್ರಿಗೆ ಎಷ್ಟು ಕೊಡಬೇಕು ಅನಾದಿ ಕರ್ಮನ ನೋಡಿಕೊಂಡು ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಷ್ಟೇ ತಿನ್ನಿಸ್ಬೇಕು, ಅಷ್ಟೇ ಉಣಿಸ್ಬೇಕು, ಎಲ್ಲ ಮಾಡ್ತಾನೆ ಪರಮಾತ್ಮ. ಅಗಾಧ ಮಹಿಮೆ, ನಮಗೆ ಹೇಳಲಿಕ್ಕೆ ಬರೋದಿಲ್ಲ, ಹೇಳೋಷ್ಟರಲ್ಲೇ ನಾವು ಇದಾಗ್ಬಿಡ್ತೀವಿ. ಅಂಥ ಪರಮಾತ್ಮ ಇದೆಲ್ಲ ಇಚ್ಛಾ ಮಾತ್ರದಿಂದ ಸೃಷ್ಟಿ ಮಾಡಿಬಿಡ್ತಾನೆ, ತಾನೇ ರಕ್ಷಣೆ ಮಾಡ್ತಾ ಇದ್ದಾನೆ. ಪಾಲನೆ ಮಾಡುವವನು ಅವನೇ. ನಿರ್ವಾಣ, ಅವರವರಿಗೆ ಮೋಕ್ಷವನ್ನು ಅವರವರ ಗತಿಯನ್ನು ಕೊಡುವವನು ಇವನೇ. ರುದ್ರನಲ್ಲಿ ರುದ್ರ ರೂಪದಿಂದ ಇದ್ದು ಲಯವನ್ನು ಮಾಡಿ ಅವರವರಿಗೆ ಆ ಗತಿಯನ್ನು ಕೊಡುವವನು ಇವನೇ. ಎಲ್ಲ ಇವನೇ ಮಾಡ್ತಾನೆ. ಲೋಕಸ್ಥಾನದಲ್ಲಿ ಮತ್ತವರನ್ನು ಇಟ್ಟು, ನೋಡ್ರಿ ಯಾರನ್ನು ಎಲ್ಲಿಡಬೇಕು, ನರಕಕ್ಕೆ ಯಾರನ್ನ ಕಳಿಸ್ಬೇಕು, ಸ್ವರ್ಗಕ್ಕೆ ಯಾರನ್ನ ಕಳಿಸ್ಬೇಕು, ಇನ್ನು ಮೇಲಿನ ಲೋಕಗಳಿವೆ ಮಹಾರಾಜಿ ಲೋಕಗಳು, ಅಲ್ಲಿ ಯಾರನ್ನ ಇದು ಮಾಡಬೇಕು. ಮುಕ್ತಿ ಮಾತ್ರ ಬ್ರಹ್ಮದೇವರ ಜೊತೆಗೆ ಎಲ್ಲರಿಗೂ. ನಾವು ಎಷ್ಟೇ ಸಾಧನೆ ಮಾಡಿದ್ರೂ ಮಹಾರಾಜಿ ಲೋಕಗಳಲ್ಲಿ ಇಡ್ತಾನೆ, ಇಟ್ಟು ಅಲ್ಲಿ ನಮ್ಮ ಸಾಧನೆ ಮಾಡಿಸಿ ಬ್ರಹ್ಮದೇವರ ಜೊತೆ ಕರ್ಕೊಂಡು ಹೋಗ್ತಾನೆ. ತಪ್ಪು ಮಾಡಿದರೆ ನರಕದಲ್ಲಿ ಶಿಕ್ಷೆ ಇದೆ, ಇಲ್ಲ ಸ್ವರ್ಗದಲ್ಲಿರ್ತಾನೆ. ಇದೆಲ್ಲ ಅನಾಯಾಸವಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ. ಆನಂದಪಡಿಸೋನು ಭಕ್ತರಿಗೆ. ಅವರು ಪುಣ್ಯ ಮಾಡಿದ್ದಾರಲ್ಲ, ಆ ಪುಣ್ಯದ ಫಲವನ್ನು ಅವರಿಗೆ ಕೊಡ್ತಾ ಇದ್ದಾನೆ. ದೈತ್ಯರಿಗೆ ಅಸುರರಿಗೆ ಅವರ ಪಾಪದ ಫಲವನ್ನು ಇವನೇ ಕೊಡ್ತಾ ಇದ್ದ. ಆದ್ದರಿಂದ ಇಂತಹ ಕರುಣಾ ಸಮುದ್ರನಾಗಿರುವಂಥ ಪರಮಾತ್ಮನನ್ನು ಎಂದೂ ಮರೆಯಬೇಡ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೇನೆ,
ಪ್ರತಿಯೊಂದು ಕ್ಷಣಕ್ಕೂ ಅವನಿಗೆ ಥ್ಯಾಂಕ್ ಯು ಅಂತ ಹೇಳ್ರಿ. ನೀನು ಉಪಕಾರ ಸ್ಮರಣೆಯನ್ನು ಮಾಡ್ತೇನಪ್ಪ, ಒಳ್ಳೆ ಊಟ ಕೊಟ್ಟಿದೆಯಾ, ಇರಲಿಕ್ಕೆ ಜಾಗ ಕೊಟ್ಟಿದೆಯಾ, ಬಟ್ಟೆ ಕೊಟ್ಟಿದೆಯಾ, ಆಗೊಮ್ಮೆ ಈಗೊಮ್ಮೆ ನಿನ್ನ ಸ್ಮರಣೆ ಬರ್ತಾ ಇದೆ. 24 ಗಂಟೆ ಬರದೇ ಇದ್ದರೂ ಆಗೊಮ್ಮೆ ಈಗೊಮ್ಮೆ ಸ್ಮರಣೆ ಬರ್ತಾ ಇದೆಯಲ್ಲ, ಇದೆಲ್ಲ ನಿನ್ನದೇ ಪರಮಾತ್ಮ. ನೀನು ಮಾಡಿದ ಉಪಕಾರ ನಾನೆಂದಿಗೂ ಮರೆಯೇ. ಅವನು ಮಾಡಿದ ಉಪಕಾರ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವನ ಜಾಗಕ್ಕೆ ಸುಮ್ಮನೆ ನಾನು ಹೇಳ್ತಾ ಇದ್ದೇನೆ, ನಾವು ಯಾರು ಇದ್ದರೆ ಇಷ್ಟೊತ್ತಿಗೂ ಪ್ರಪಂಚ ಎಲ್ಲ ಕೆಟ್ಟು ಹೋಗ್ಬಿಡ್ತಿತ್ತು, ಹೊಲಸೆದ್ದು ಹೋಗ್ಬಿಡ್ತಿತ್ತು. ಹೇಗೆ ತಾಯಿ ತನ್ನ ಮಗು ಇವತ್ತಿಲ್ಲ ನಾಳೆ ಸುಧಾರಿಸ್ಯಾನು, ಇವತ್ತಿಲ್ಲ ನಾಳೆ ಸುಧಾರಿಸ್ಯಾನು ಅಂಥೇಳಿ ಅದಕ್ಕೆ ಒಳ್ಳೆ ಬುದ್ಧಿ ಹೇಳ್ತಾ ಇರ್ತಾಳೆ, ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ, ನನ್ನ ಮಗಗೆ ಒಳ್ಳೇದು ಮಾಡು, ನನ್ನ ಮಗಗೆ ಒಳ್ಳೆ ಬುದ್ಧಿ ಕೊಡು. 24 ಗಂಟೆ ಅವಳು ಅದೇ ಯೋಚಿಸ್ತಾ ಇರ್ತಾಳೆ. ಅವಳಿಗೆ ಇನ್ನೊಂದು ಕೆಲಸ ಇಲ್ಲ. 24 ಗಂಟೆ ತನ್ನ ಮಕ್ಕಳ ಬಗ್ಗೆ ಯೋಚಿಸ್ತಿರ್ತಾರೆ, ಅವ್ರಿಗೆ ಒಳ್ಳೇದು ಮಾಡಪ್ಪ, ಅವ್ರಿಗೆ ಇದು ಮಾಡಪ್ಪ ಅಂತ ಅದನ್ನು ಯೋಚಿಸ್ತಾರೆ. ಹಾಗೆ ಜಗತ್ತಿಗೆ ತಾಯಿಯಾಗಿರುವಂಥ ಪರಮಾತ್ಮ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಇದು ನೆನಪಿಟ್ಟುಕೋ. ಜನಪ ಮೆಚ್ಚಿದರೇವ ಧನವಾಹನ ವಿಭೂಷಣ ವಸನ ಭೂಮಿಯ ತನುಮನ ಧನಗಳೆಟ್ಟಾದರೆ ಪರುಂಟೇನೋ ಲೋಕದಳು. ಅನವರತ ನೆನೆವರನಂತಾಸನವೇ ಮೊದಲಾದ ಆಲಯದೊಳೆಟ್ಟು ಅಣುಗನಂದದಲ್ಲವರವರ ವಶನ ಆಗುವ ಮಹಾಮಹಿಮ. ಜನಪ ಅಂದರೆ ಒಬ್ಬ ರಾಜ. ರಾಜ ಸಂತೋಷಪಟ್ಟರೆ ಏನು ಕೊಡಬಹುದಪ್ಪ? ದುಡ್ಡು, ಧನ, ದುಡ್ಡು ಕೊಡ್ಬೋದು, ವಾಹನ ಕೊಡ್ಬೋದು, ಆಭೂಷಣಗಳನ್ನ ಕೊಡ್ಬೋದು, ಆಭರಣ ಕೊಡಬಹುದು, ಭೂಮಿನೂ ಕೊಡಬಹುದು, ಬಟ್ಟೆನೂ ಕೊಡಬಹುದು. ಶರೀರವನ್ನು ಕೊಡ್ತಾನೇನವ, ಈ ಮನಸ್ಸನ್ನು ಕೊಡ್ತಾನೇನವ. ಅವನು ಏನು ಕೊಟ್ಟಿದ್ದಾನೆ, ಆದರೆ ನಮ್ಮ ಪರಮಾತ್ಮ ಇಂತಹ ಶರೀರನ ಕೊಟ್ಟಿದ್ದಾನೆ. ಏನೋ ಪುಣ್ಯ ಮಾಡಿದ್ದೇವೆ, ಯಾವಾಗಲೂ ಹೇಳ್ತಿರ್ತೇವೆ ನಾವು ಭಾಳ ಪುಣ್ಯ ಮಾಡೀವಿ, ನಾವು ಯಾರೂ ಪಾಪಿಗಳಲ್ಲ, ನಾವು ಪುಣ್ಯ ಮಾಡಿದ್ದೇವೆ ಅಂತ ಹೇಳಿಯೇ ಮನುಷ್ಯರಾಗಿ ಹುಟ್ಟಿದ್ದೇವೆ, ಅದರಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿದ್ದೇವೆ, ಅದರಲ್ಲಿ ಮಾಧ್ವರಾಗಿ ಹುಟ್ಟಿದ್ದೇವೆ, ಅದರಲ್ಲಿ ದೇವರ ಹತ್ರ ಇರ್ತಾ ಇದ್ದೇವೆ. ಅವನ ನಾಮ ಕಿವಿಗೆ ಬೀಳ್ತಾ ಇದೆ, ಅವನ ನಾಮ ಬಾಯಿಗೆ ಬರ್ತಾ ಇದೆ, ನಾವು ಪುಣ್ಯವಂತರೇ. ಇನ್ನಿಷ್ಟೇ ಅದೇ ಹೇಳ್ಕೊಂಡು ಕೂತ್ಕೊಂಡ್ಬಿಡ್ಬೇಡ್ರಿ, ಸ್ವಲ್ಪ ಪ್ರಯತ್ನವೂ ಮಾಡಿ. ಅನಾದಿ ಕರ್ಮನೂ ಚೆನ್ನಾಗಿದೆ, ಅನಾದಿ ಯೋಗ್ಯತೆಯೂ ಇದೆ, ಆದರೆ ನಾವು ಪ್ರಯತ್ನವನ್ನು ಮಾಡಬೇಕು. ಅದನ್ನೇ ಹೇಳ್ತಾ ಇದ್ದಾರೆ. ಈ ಒಳ್ಳೆಯ ದೇಹವನ್ನು ಕೊಟ್ಟಿದ್ದಾನೆ, ಮನಸ್ಸನ್ನು ಕೊಟ್ಟಿದ್ದಾನೆ. ಹಿಂಗೆ ಯಾರು ಕೊಡ್ತಾರಪ್ಪ ಈ ಲೋಕದಲ್ಲಿ ಪರಮಾತ್ಮನ ಬಿಟ್ಟು? ತಾಯಿಯೂ ಇಲ್ಲ, ಆ ತಾಯಿಯ ಗರ್ಭದಲ್ಲಿ ಪರಮಾತ್ಮ ಬೆಳೆಸ್ತಾ ಇದ್ದಾನೆ. ಬೆಳೆಸಿ ಆಕೆಗೆ ಗೊತ್ತಿಲ್ಲ, ಈಗ ನೋಡ್ತಾ ಇದ್ದಾರೆ ಹೆಣ್ಣು ಗಂಡು ಅಂತ. ಆಕೆಗೆ ಗೊತ್ತಿರೋಂಗಿಲ್ಲ ಹೆಣ್ಣು ಹುಟ್ಟುತ್ತದೋ ಗಂಡು ಹುಡ್ತದೋ, ಸರಿ ಅದನೋ ಇಲ್ಲೋ, ಹಡೆದ ಮೇಲೆ ಅವಳಿಗೆ ಗೊತ್ತಾಗತ್ತೆ. ಅಲ್ಲಿ ರಕ್ಷಣೆ ಮಾಡೋದು ಗರ್ಭೇ ರಕ್ಷತೆ ರಕ್ಷಿತ, ಅದಕ್ಕೆ ಹೇಳ್ತಾರೆ ಗರ್ಭದಲ್ಲಿ ರಕ್ಷಣೆ ಮಾಡೋದು. ನಿಂಗೆ ರಕ್ಷಣೆ ಮಾಡದೇ ಇರ್ತಾನೇನು, ನಿನ್ನನ್ನು ರಕ್ಷಣೆ ಮಾಡೇ ಮಾಡ್ತಾನೆ, ಚಿಂತೆ ಮಾಡಬೇಡ. ಅನವರತ ನೆನೆವರು ನೋಡ್ರಿ, ಸತತ ಅನವರತ ಅಂದರೆ ಸತತ, ಸತತ ಸ್ಮರಣೆ ಇರಬೇಕು. ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ, ಬಿದ್ದಾಗ, ಎಲ್ಲ ಸಮಯದಲ್ಲಿಯೂ ಆ ಪರಮಾತ್ಮನ ಸ್ಮರಣೆ. ಸ್ಮರಣೆ ಒಂದೇ ಸಾಲದೆ, ಗೋವಿಂದನ ನಾಮ ಒಂದೇ ಸಾಲದೆ ಅಂತ ಹೇಳ್ತಾರೆ. ಅದರಿಂದ ಸ್ಮರಣೆ ಇರಲಿ, ಸತತ ಸ್ಮರಣೆ ಇರಲಿ. ಆ ಸತತ ಸ್ಮರಣೆ ಬರಬೇಕಾದ್ರೆ ನೋಡ್ರಿ, ಶ್ರವಣ ಮನನ ಕೀರ್ತನ ಆದಮೇಲೆ ಸ್ಮರಣೆ ಇದೆ. ಸತತ ಶ್ರವಣ ಮಾಡ್ತಾ ಇರಬೇಕು ಅವನ ಮಹಿಮೆಯನ್ನು, ಅದನ್ನು ಮನಸ್ಸಿನಲ್ಲಿ ಇದು ಮಾಡ್ಕೊಳ್ಬೇಕು, ಮನನ ಮಾಡ್ತಾ ಇರ್ಬೇಕು, ಚಿಂತನೆ ಮಾಡ್ತಾ ಇರ್ಬೇಕು, ಇನ್ನೊಬ್ರಿಗೆ ಅದನ್ನೇ ಹೇಳ್ತಾ ಇರಬೇಕು. ಆವಾಗ ಸತತ ಸ್ಮರಣೆ ಬರ್ತದೆ. ನಿನಗೆ ಗೊತ್ತಿಲ್ಲದೆ ಬರುತ್ತೆ ಸ್ಮರಣೆ. ಅನಂತಾಸನವೇ ಮೊದಲಾದ ಆಲಯದಳು ಇಟ್ಟು ಅಂತ ಹೇಳ್ತಾ ಇದ್ದಾರೆ. ಶ್ವೇತದ್ವೀಪ, ವೈಕುಂಠ, ಅನಂತಾಸನ, ಇವು 3 ಲೋಕಗಳು. ಅಲ್ಲಿ ಇಡ್ತಾನಂತೆ ಪರಮಾತ್ಮ.
ಇಷ್ಟು ಇನ್ನು ಆನಂದ ಕೊಡ್ತಾ ಇದ್ದಾನೆ. ಆನಂದಕ್ಕೆ ಕೊನೆಯೇ ಇಲ್ಲ. ನರಕ ಸ್ವರ್ಗದಲ್ಲಿ ಆದರೆ ಅದು ಅನುಭವಿಸಿ ದುಃಖ ಸುಖ ಅನುಭವಿಸಿ ಮತ್ತೆ ಬಂದುಬಿಡ್ಬೇಕು. 5 ಸ್ಟಾರ್ ಹೋಟೆಲ್ ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಸ್ವರ್ಗ ಅಂದರೆ 5 ಸ್ಟಾರ್ ಹೋಟೆಲ್, ಬಂದುಬಿಡ್ಬೇಕು. ದುಡ್ಡು ಮುಗೀತು ಅಂದರೆ ಎತ್ತಿ ದಬ್ಬಿಬಿಡ್ತಾರೆ. ಅಲ್ಲೂ ಹಾಗೆ ಸ್ವರ್ಗದಲ್ಲಿ ಪುಣ್ಯ ಮುಗೀತು ಅಂದರೆ ಎದ್ದಬ್ಬಿಡ್ತಾರೆ. ಆದರೆ ಮುಕ್ತಿಗೆ ಹೋದರೆ, ಪರಮಾತ್ಮನ ಈ ಲೋಕಗಳಿಗೆ ಹೋದರೆ, ವೈಕುಂಠ ಶ್ವೇತದ್ವೀಪ ಅನ್ನತಾಸನಿಗೆ ಹೋದರೆ ಆ ಸುಖಕ್ಕೆ ಕೊನೆಯೇ ಇಲ್ಲ. ನೀನು ಕೇಳಿದ್ದನ್ನು ಪರಮಾತ್ಮ ಕೊಡ್ತಾನೆ. ಅಣುಗಲಂದದ ಲವರ ವಶನಾಗುವ ಅಂತ ಹೇಳ್ತಾ ಇದೆ. ಒಂದು ಸಣ್ಣ ಕೂಸಿರ್ತದೆ ನೋಡಿ, ಆ ಸಣ್ಣ ಕೂಸಿನ ವಶ ಹೆಂಗೆ ಮಾಡ್ಕೋಬೇಕು? ಒಂದು ಚಾಕ್ಲೇಟೋ ಬಿಸ್ಕೆಟೋ ಕೊಡ್ರಿ, ಅದು ನಿಮ್ಮ ಹಿಂದೆ ತಿರುಗ್ತಿರ್ತದೆ. ಯಾಕಂದ್ರೆ ಇನ್ನೊಮ್ಮೆ ಮತ್ತೆ ಕೊಡ್ತಾರೇನೋ ಇವರು ಅಂತ. ಅಣುಗ ಅಂದರೆ ಕೂಸು, ಒಂದು ಮಗು. ಆ ಮಗು ಹೇಗೆ ಮಗುನ ವಶ ಮಾಡ್ಕೊಳ್ಳಿಕ್ಕೆ ಭಾಳ ಏನು ತ್ರಾಸಿಲ್ಲ. ಚಾಕ್ಲೇಟೋ ಬಿಸ್ಕೆಟೋ ತರ್ರಿ, ಅದ್ರ ಕೈಯಾಗಿ ಕೊಡ್ರಿ, ಅದು ನಿಮ್ಮ ವಶ ಆಯಿತು. ಹಾಗೆ ಪರಮಾತ್ಮ ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ಸೃಷ್ಟಿಯಾದ ಅಷ್ಟಕರ್ತೃತ್ವ ಉಳ್ಳುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಭಕ್ತಿಯಿಂದ ಅವನ ಸ್ಮರಣೆ ಮಾಡಿದರೆ ಅಣುಗಲಂದದಲ್ಲಿ ವಶ ಆಗ್ತಾನೆ, ಕೂಸಿನಂಗೆ ವಶ ಆಗ್ತಾನೆ. ಸಂತ ಸಕ್ಕುನ ಕತೆ ಕೇಳಿದ್ದೀರಿ. ವಿಠ್ಠಲ ಅಂದರೆ ಓಡಿ ಬರ್ತಿದ್ದ. ಹಾಗೆ ಪರಮಾತ್ಮ ಇದಾಗ್ತಾನಂತ, ವಶನಾಗು. ಮಹಾಮಹಿಮ, ಸರ್ವೋತ್ತಮನಾಗಿರುವಂಥ, ಅನಂತ ಮಹಿಮನಾಗಿರುವಂತಹ ಆ ಪರಮಾತ್ಮ ವಶನಾಗಿ ಅವರಿಗೆ ಸಂತೋಷವನ್ನು ಕೊಡ್ತಾನೆ, ಆನಂದವನ್ನು ತಂದು ಕೊಡ್ತಾನೆ. ಆದ್ದರಿಂದ ಇಂತಹ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮನ ಸ್ತೋತ್ರ ಮಾಡ್ರೆ, ಅವನ ಸ್ಮರಣೆ ಮಾಡ್ರೆ. ಅದಕ್ಕೆ ಹೇಳ್ತಾರೆ, ಬೇಡಿದರೆ ಎನ್ನೊಡೆಯ ನಾ ಬೇಡುವೆ, ಪಾಡಿದರೆ ಎನ್ನೊಡೆಯ ನಾ ಪಾಡುವೆ. ಬೇಡಬೇಕಾಗಿದೆಯಲ್ಲ ಅವನಿಗೆ ಬೇಡ್ರಿ, ಅವ್ರಿವರಿಗೆ ಬೇಡಕ್ಕೆ ಹೋಗ್ಬೇಡ್ರಿ. ಅವನಿಗೆ ಬೇಡ್ರಿ, ನನಗಿದು ಬೇಕಪ್ಪ, ಹೆಂಗೋ ಅನುಕೂಲ ಮಾಡಿ ತಂದು ಕೊಟ್ಟ. ಅದು ನಮ್ಗೆ ಗೊತ್ತಿಲ್ಲ ಹೇಗೆ ಏನು ಎಂತ ಅಂತ, ಆದ್ರೆ ಅವ್ನು ತಂದು ಕೊಟ್ಟ. ಸ್ತೋತ್ರ ಮಾಡಬೇಕಾಗಿದೆ, ನೀನೇ ಸರ್ವೋತ್ತಮ, ನೀನೇ, ಉಳಿದವರು ಯಾರೂ ಅಲ್ಲ, ನೀನೇ ಸರ್ವೋತ್ತಮ. ಹೊಗಳ್ರಿ ಅವನು. ಕಾಡಬೇಕಾಗಿದೆ, ಮಕ್ಕಳು ಕಾಡ್ತಾ ಇರ್ತಾರೆ. ಬೇಕು ಅಂದರೆ ಮತ್ತೆ ಕೂತಾಗ ನಿಂತಾಗ ಅಮ್ಮ ನಂಗೆ ಅದು ಬೇಕು, ಅಪ್ಪ ನಂಗೆ ಇದು ಬೇಕು, 24 ಏನು ಕಾಡ್ತದ ಅಂತೇಳಿ ಕೊಟ್ಬಿಡ್ತಾರೋ ಇದು. ಹಾಗೆ ಅವನಿಗೆ ಕಾಡ್ರಿ, ಬೇಡ್ರಿ ಅವನಿಗೆ. ಮಗನೇ ಕೊಡೋಲೋ, ಕೊಡ್ತಾನೆ. ಈ ಒಂದು ಆತ್ಮೀಯತೆ ಅವನಿಗೆ ನಮಗಿರಬೇಕು. ಬೇಡಿ ಬೇಸರಿಸಿ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಬ್ಯಾಸ್ರಿಗೆ ಬಂದುಬಿಡ್ಬೇಕು. ಏನಿದೆ 24 ತಾಸು ಇದೇ ಹೇಳ್ಕೊತ ಕೂತದಲ್ಲ, ಪರವಾಗಿಲ್ಲ, ಅವನಿಗೆ ಬೇಡ್ರಿ. ಕೊಡ್ತಾನೆ, ಕೊಟ್ಟಿದ್ದಾನೆ, ಕೊಡ್ತಾ ಇದ್ದಾನೆ, ಮುಂದೆ ಕೊಡೋನು ಇದ್ದಾನೆ. ಅಂತಹ ಕರುಣಾ ಸಮುದ್ರನಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾವಾಗಲೂ ಪರಮಾತ್ಮನ ಹಿಂದೆಯೇ ಇರಬೇಕು. ನೋಡ್ರಿ, ಎಂತಹ ಉದಾರಿಯಾಗಿದ್ದರು, ದಾನಶೂರನಾಗಿದ್ದರು. ತನ್ನ ಮನೆಯನ್ನು ವಾಪಸ್ ಕೊಡ್ತಾನೆ ಯಾರಿಗಾರ ದಾನ? ತನ್ನ ಮನೆಯಲ್ಲಿ ತಾನೇ ಇಡ್ತಾನಲ್ಲ. ಅದು ಇಟ್ಕೊಂಡು ತನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ದಾನ ಮಾಡುವಾಗ ತನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದದ್ದೇ ದಾನ ಮಾಡ್ತಾನೆ. ಯಾವಾಗ ಎಲ್ಲೋ ಒಬ್ಬರೇ ಇಬ್ಬರೇ ಇರ್ತಾರೆ, ದಾನಶೂರ ಕರ್ಣ ಇವ್ರ ಹೆಸರು ಕೇಳ್ತಾರೆ. ಆದರೆ ಉಳಿದವರೇನು, ತಮಗೆಲ್ಲ ಇಟ್ಕೊಂಡು ಆಮೇಲೆ ಉಳಿದದ್ದನ್ನು ದಾನ ಮಾಡ್ತಾರೆ. ಪರಮಾತ್ಮ ನೋಡ್ರಿ, ಎಲ್ಲ ಕೊಟ್ಟಿದ್ದಾನೆ ನಮಗೆ. ಈ ಮನುಷ್ಯ ದೇಹವನ್ನು ಕೊಟ್ಟಿದ್ದಾನೆ, ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಬರೀ ದೇಹ ಕೊಟ್ಟು ಅವು ಕೈ ಕಾಲು ಸರಿಗಿಲ್ಕರೆ ಏನು ಮಾಡೋಣ? ಕಣ್ಣು ಕಾಣಿಸ್ಲಿಕ್ಕರೆ ಏನು ಮಾಡೋಣ? ಕಣ್ಣು ಕಾಣಿಸ್ತಾ ಇದೆ, ಕಿವಿ ಕೇಳಿಸ್ತಾ ಇದೆ, ನಾಲಿಗೆ ಮಾತು ಬರ್ತಾ ಇದೆ, ಆಹಾರ ತೆಗೆದುಕೊಳ್ತಾ ಇದೆ,
ತೆಗೆದುಕೊಂಡ ಆಹಾರ ಜೀರ್ಣ ಆಗ್ತಾ ಇದೆ. ಇದೆಲ್ಲ ಅವನ ಉಪಕಾರ. ಆಹಾರ ಜೀರ್ಣ ಆಗಿಲ್ಲ ಅಂದರೆ ಎಷ್ಟು ತ್ರಾಸ ಆಗ್ತಾವೆ ಅವನಿಗೆ ಗೊತ್ತು. ಯಾಕಾರ ಊಟ ಮಾಡಿದ್ನಪ್ಪ ಅಂತ ಅನ್ಸಾಯ್ತು, ಒದ್ದಾಡ್ತಿರ್ತಾನೆ. ಆದರೆ ನಮ್ಮ ಪರಮಾತ್ಮ ಎಲ್ಲ ಕೊಟ್ಟಿದ್ದಾನೆ. ನಮ್ಮಿಂದ ಅವನು ಬಯಸೋದು ಒಂದೇ, ನನ್ನ ಸ್ಮರಣೆ ಮಾಡು, ಅನುಭವಿಸಿ, ಎಲ್ಲ ಅನುಭವಿಸಿ. ನನ್ನ ಸ್ಮರಣೆ ಮಾಡುತ್ತಾ ನನಗೆ ಅರ್ಪಿಸುತ್ತಾ ಅದನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಆ ಕೂಸು ವಶ ಆದಂಗೆ ನಿನ್ನ ವಶ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವದಳ ಶ್ಯಾಮ ನಿಸ್ಸೇಮ ಯುವತಿ ವೇಷದಿ ಹಿಂದೆ ಗೌರಿ ಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದೇ. ಭುವನ ಪಾವನ ಚರಿತ, 14 ಲೋಕಗಳಲ್ಲಿಯೂ ಸರ್ವೋತ್ತಮನಾದವನು ಇವನೇ. ಇವನ ಚರಿತ್ರೆ ಅತ್ಯಂತ ಮಂಗಲಕರ. ನಾಲಿಗೆಯನ್ನು ಕೊಟ್ಟಿದ್ದಾನೆ. ಆ ನಾಲಿಗೆಯಿಂದ ಇವನು ಹೊಗಳ್ರಿ, ಸ್ತೋತ್ರ ಮಾಡಿರಿ ಅವನು. ಯಾಕೆಂದರೆ ಪುಣ್ಯ ಚರಿತ್ರನಾಗಿದ್ದಾನೆ. ಪುಣ್ಯ ಶ್ರವಣ ಕೀರ್ತನ, ಇವನ ಶ್ರವಣವು ನಮ್ಮ ಪುಣ್ಯಕರವೇ. ಅದಕ್ಕೆ ನಾನು ಹೇಳ್ತೇನೆ, ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೇವೆ, ಆದ್ದರಿಂದ ಇಲ್ಲಿ ಕೂತಿದ್ದೇವೆ, ಹೇಳ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಇದು ಅನಂತ ಜನ್ಮದ ಪುಣ್ಯ. ಪರಮಾತ್ಮ ನಮಗೆ ಅನುಗ್ರಹ ಮಾಡಬೇಕಾಗಿದೆ, ಅದಕ್ಕೆ ಇಲ್ಲಿ ಕೂಡಿಸಿದಾನೆ ಪರಮಾತ್ಮ. ಇಲ್ಲದೇ ಕೂಡಿಸ್ತಾ ಇರಲಿಲ್ಲ, ಕೇಳಿಸ್ತಾ ಇರಲಿಲ್ಲ, ಹೇಳಿಸ್ತಾ ಇರಲಿಲ್ಲ. ಕೇಳಿಸ್ತಾ ಇದ್ದಾನೆ, ಹೇಳಿಸ್ತಾ ಇದ್ದಾನೆ ಅಂದರೆ ನಮ್ಗೆ ಅನುಗ್ರಹ ಮಾಡಬೇಕಂತೆ ಪರಮಾತ್ಮ ಮಾಡ್ತಾ ಇದ್ದಾನೆ. ಶ್ರವಣವು ಪುಣ್ಯಕರವೇ, ಕೀರ್ತನ ಹೇಳುವುದು ಪುಣ್ಯಕರವೇ. ಪಾಪನಾಶನ ನೋಡ್ರಿ, ಅವನ ಒಂದು ನಾಮ ತೆಗೆದುಕೊಂಡ್ರೆ, ಕೃಷ್ಣಾಮೃತ ಮಹಾರಣದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಪರಮಾತ್ಮನ ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಅಷ್ಟು ಪಾಪೇ ಮಾಡಲಿಕ್ಕಾಗಂಗಿಲ್ಲ ಅಂತಾರೆ. ಆ ಪರಮಾತ್ಮನ ನಾಮ ತಗೊಳ್ರಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಮಕ್ಕಳ ಹೆಸರು ಒಳ್ಳೆ ದೇವರ ಹೆಸರು ಇಡ್ರಿ. ಆನೆವದಿಂದಲಾದರೂ ದೇವ್ರ ನಾಮ ಬಾಯಿಗೆ ಬರುತ್ತೆ. ಅಜಮಿಳಕ್ಕೆ ಬರಲಿಲ್ಲೇನು, ಮಾಡಬಾರದು ಪಾಪ ಮಾಡಿದ್ದ. ಅದು ಹಿಂದಿನ ಪುಣ್ಯ ಇತ್ತು. ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ, ಕೊನೆ ಮಗನಿಗೆ. ಅದು ಯಾವ ಜನದ ಪುಣ್ಯ ಇತ್ತೋ ಏನೋ. ಅಂತ್ಯಕಾಲಕ್ಕೆ ಅವರು ಇವರು ಬಂದು ಯಾರು ಕಾಯ್ತಾರೆ ಅಂಥೇಳಿ ಅವ್ರಿಗೆ ಇವರಿಗೆಲ್ಲ ಕರೆದ. ಕೊನೆಗೆ ಮಗನ ಕರೆದ, ಬಾರೋ ಅಂಥೇಳಿ. ನಾರಾಯಣ ಅಂತ ಮೊದಲು ಕರೆದದ್ದು ಮಗನನ್ನೇ. ಆಮೇಲೆ ಪೂರ್ವಜನ ಸಂಸ್ಕಾರದಿಂದ ಪರಮಾತ್ಮ ನಾರಾಯಣ ಅಂತ ಕರೆದಾನೆ. ಪರಮಾತ್ಮ ಓಹೋ ಇಷ್ಟು ದಿವಸ ಎಲ್ಲ ಮಾಡಿ ಈಗ ನಾನು ಕರಿತೆ ಅಂತ ಅನ್ನಲಿಲ್ಲ. ಪರಮಾತ್ಮ ಬಂದ. ಅದಕ್ಕೆ ಹೇಳ್ತಾರೆ, ಅಜಮಿಳನು ಅಣ್ಣನೇ, ವಿಭೀಷಣನು ತಮ್ಮನೇ, ನಿಜದೇ ರುಕ್ಮಾಂಗದನು ನಿನ್ನಯ ಮೊಮ್ಮಗನೇ, ಭಜನೆಗೆ ಅವರಿಹಿತರೆ ನಾ ನಿನಗೆ ಅನ್ಯನೇ. ಪುರಂದರ ವಿಠಲ, ಯಾಕಪ್ಪ ನಾನು ಭಜನೆ ಮಾಡಿದ್ರೆ ಯಾಕೆ ಬರೋಂಗಿಲ್ಲೋ ಮಾರಾಯ? ಬಾ ನನ್ನ ಹತ್ರನು. ಬರ್ತಾನೆ ಪರಮಾತ್ಮ. ಹೇಳ್ತಾರೆ, ಪುಣ್ಯ ಶ್ರವಣ ಕೀರ್ತನ, ಅವನ ಶ್ರವಣ ಮಾಡುವುದು ಪುಣ್ಯ, ಅದನ್ನು ಹೇಳುವುದು ಪುಣ್ಯಕರ. ಪಾಪನಾಶನ, ಹೇಳ್ದಲ್ಲ, ಒಂದು ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಅಷ್ಟು ಪಾಪೇ ಮಾಡಲಿಕ್ಕಾಗಲ್ಲ ಅಂತಾರೆ. ಅಷ್ಟು ಪಾಪವನ್ನು ನಾಶ ಮಾಡುತ್ತೆ. ನಮಗೆ ಗೊತ್ತಿಲ್ಲ, ನಾವು ಒಂದು ಕ್ಷಣಕ್ಕೆ ಅನಂತ ಜನ್ಮ ಬರುವಷ್ಟು ಪಾಪ ಮಾಡ್ತೇವೆ. ಮನಸ್ಸಿನಿಂದಲೋ ಕಾರ್ಯದಲ್ಲೂ ಹೇಗೋ ಸುಮ್ಮನೆ ಮನಸ್ಸು ಕೂತಿರ್ತದ? ಇಲ್ಲ. ಕೂತಾಗ ಏನೋ ನೆನೆಸ್ಕೊತ, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವ ಯಾಕಪ್ಪ? ಅದು ನೋಡ್ಕೊಳ್ಳಿಕ್ಕೆ ಅವನಿದ್ದಾನೆ. ಪ್ರತಿಯೊಬ್ಬರದು ಪ್ರತಿಯೊಂದು ನೋಡ್ತಾನೆ. ಅವನ ಮನಸ್ಸಲ್ಲಿ ಏನಾಗ್ತಾಯಿದೆ ಅದು ಗೊತ್ತಾಗ್ತಾಯಿದೆ. ಈಗ ನಾನು ಹೇಳ್ತಾ ಇದ್ದೇನೆ, ನಾನೇನು ತಪ್ಪು ಮಾಡಿದ್ರೆ ಮನಸ್ಸು ಅನ್ಲಿಕ್ಕತ್ತಾರ, ಓಹೋ ಹೇಳಿಕತ್ತಿದ್ದು ನೀ ಏನು ಮಾಡ್ತೀನಿ ಅಂತಾನೆ ಮನುಷ್ಯ. ದೇವರು ಎಲ್ಲವನ್ನ ನೋಡ್ತಾ ಇದ್ದಾನೆ ಪರಮಾತ್ಮ. ಕವಿಭಿರೀಡಿತ, ಕವಿಗಳು ಅಂದರೆ ಜ್ಞಾನಿಗಳು. ಜ್ಞಾನಿಗಳಿಂದ ಪರಮಾತ್ಮ ಸ್ತುತ್ಯನಾಗಿದ್ದಾನೆ.
ಜ್ಞಾನಿಗಳು ಯಾವಾಗಲೂ ಅವನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ, ಅವನ ಮಹಿಮೆಯನ್ನು ಹೇಳ್ತಾ ಇರ್ತಾರೆ, ಅವನ ಮಹಿಮೆಯನ್ನು ಕೇಳ್ತಾ ಇರ್ತಾರೆ. ಕೈರವದಳ ಶ್ಯಾಮ, ಅವನ ದೇಹ ಹೇಗಿದೆ ಅಂದರೆ ಕನ್ನೈದೆಲೆ ಹೂವಿನಂತೆ. ನೀಲಿ ಕಮಲ ಇದೆ, ಗುಲಾಬಿ ಕಮಲ ಇರ್ತದೆ, ನೀಲಿ ಕಮಲ ಇರ್ತದೆ, ನೀಲಿ ಕಮಲದಂತೆ ಅವನ ಬಣ್ಣ ಅಂತೆ. ನಿಸ್ಸೀಮ ಅಂತ ಹೇಳ್ತಾ ಇದ್ದಾರೆ. ಸರ್ವೋತ್ತಮನಾಗಿದ್ದಾನೆ, ಸರ್ವಶ್ರೇಷ್ಠನಾಗಿದ್ದಾನೆ ಪರಮಾತ್ಮ. ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ. ಇದೇ ಪರಮಾತ್ಮ ಗೌರೀಧವ, ಗೌರೀಪತಿಯಾಗಿರುವಂತಹ ಶಂಕರನಿಗೆ, ಈಶ್ವರನಿಗೆ, ಈಶ್ವರ ಪರಮಾತ್ಮನಿಗೆ ಹೇಳಿದ, ನಿನ್ನ ಮೋಹಿನಿ ರೂಪ ನಂಗೆ ತೋರಿಸು ಅಂತ. ಪರಮಾತ್ಮನಂತೆ ಅದ್ರ ಕೆಲಸ ಮುಗ್ದದ. ಈಗ ಮೋಹಿನಿ ಕೆಲಸ ನೋಡ್ರಿ, ಸಮುದ್ರ ಮಥನ ಕಾಲದಲ್ಲಿ ಬದಲು ವಿಷ ಬಂತು, ಅದನ್ನು ವಾಯುದೇವರು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ಅಮೃತ ಅಂತ ಅನಿಸಿಕೊಂಡರು. ಆಮೇಲೆ ಎಲ್ಲ ಬಂದಿದೆ ಏನೇನೋ ಸಾಮಾನುಗಳು, ಕೊನೆಗೆ ಅಮೃತ ಬರ್ತಾಯಿತ್ತು. ಅಮೃತ ಬಂದ ತಕ್ಷಣ ಮಥನ ಈ ಕಡೆ ದೇವತೆಗಳು ಮಾಡಿದ್ದಾರೆ, ದೈತ್ಯರು ಮಾಡಿದ್ದಾರೆ. ನೀ ಅಂತ ಇದ್ದಾರೆ. ಪರಮಾತ್ಮ ಮೋಹಿನಿ ರೂಪದಿಂದ ಬಂದಿದ್ದ. ದೈತ್ಯರು ನೋಡ್ರಿ ಆ ಮೋಹಿನಿಗೆ ಕೊಡ್ತಾ ಇದ್ದಾನೆ, ಮೋಹಿನಿ ಇದು ನೀವು ತೊಗೊಂಡು ಎಲ್ಲರಿಗೂ ಹಂಚು ಅಂತ. ಮೋಹಿನಿ ಅಂತಾಳಂತೆ, ನನ್ನ ಮೇಲೆ ಯಾಕಷ್ಟು ವಿಶ್ವಾಸ ನಿಮ್ಗೆ? ನಾನು ನಿಮಗೆ ಕೊಡದೇ ಇರ್ಬೋದು, ನಾ ಅವ್ರಿಗೆ ಕೊಡ್ಬೋದು, ಅಥವಾ ನಾನೇ ತೊಗೊಂಡು ಓಡ್ಬೋದು. ಇಲ್ಲ ಇಲ್ಲ ಇಲ್ಲ, ನಿನ್ನ ಮೇಲೆ ನಮಗೆ ಭಾಳ ವಿಶ್ವಾಸ ಅದ, ನೀನು ಹಂಚು, ನಾವು ನಿಂಗೇನು ಅನ್ನೋದಿಲ್ಲ. ಅವಾಗ ಮೋಹಿನಿ ಅಂತ, ಸರಿ ಹಾಗಾದರೆ ನೀವೊಂದು ಲೈನಲ್ಲಿ ಕೂತ್ಕೊಳ್ರಿ, ದೇವತೆಗಳು ಒಂದು ಲೈನಲ್ಲಿ ಕೂತ್ಕೊಂಡು ಮೋಹಿನಿ ಅಂತಾಳಂತೆ, ನಿಮ್ಮದು ದೈತ್ಯರಿಗೆ ನಿಮ್ಮದು ಈ ವಿಕಾರ ರೂಪ ನೋಡಿದ್ರೆ ನನಗೆ ಅಂಜಿಕೆ ಬರ್ತದೆ, ಅದಕ್ಕೆ ಕಣ್ಣು ಮುಚ್ಕೊಂಡು ಕೊಡ್ರಿ ಅಂತ. ದೇವತೆಗಳು ಕಣ್ಣು ಮುಚ್ಚಲಿಕ್ಕೆ ಆಗಂಗಿಲ್ಲ ಅವ್ರಿಗೆ, ಯಾಕೆಂದ್ರೆ ರೆಪ್ಪೆಗಳೇ ಇಲ್ಲ, ಅವ್ರು ಯಾವಾಗಲೂ ಕಣ್ಣು ತೆಗೆದಿರ್ತಾರೆ. ಇವು ಅಷ್ಟು ಮೋಹಗೊಂಡು ಬಿಟ್ಟಿದ್ದಾರೆ ನೋಡ್ರಿ, ಹುಚ್ಚುಗಳು ಕಣ್ಣು ಮುಚ್ಕೊಂಡು ಕೂತಿವೆ. ಆಗ ಮೋಹಿನಿ ಹಂಚ್ತಾ ಇದ್ದಾಳೆ. ಈ ರಾಹು ಕೇತು ಏನು ಮಾಡಿದ್ದಾರೆ, ಆ ದೇವತೆಗಳ ಮಧ್ಯದಲ್ಲಿ ಹೋಗ್ಕೋತಾರೆ. ಮೋಹಿನಿ ಹಂಚ್ತಾ ಇದ್ದಾಳೆ. ಅವರಿಗೆ ಹಂಚಿ ತೆಗೆದುಕೊಂಡ ತಕ್ಷಣ ಅದು ನಾಲಿಗೆ ಕಂಠದಿಂದ ಎಳೆಯುವ ಪೂರ್ವದಲ್ಲೇ ಇದು ಮಾಡಿ, ಅದೇ ಒಂದು ರಾಹು ಒಂದು ಕೇತು ಆಗಿತ್ತು. ಅದಕ್ಕೆ ಹೇಳಿದ್ರು ಯುವತಿ ವೇಷದೇ ಬಂದು ಮೋಹಿನಿ ರೂಪದಿಂದ ಎಲ್ಲರಿಗೂ ಹಂಚಿದ್ದಾರೆ. ರುದ್ರದೇವರಂದ್ರೆ ನನಗೊಂದು ಸ್ವಲ್ಪ ತೋರಿಸ ಮೋಹಿನಿ ರೂಪ, ನಾನು ನೋಡಿಲ್ಲ, ಅವಾಗ ಇರಲಿಲ್ಲ ಅಲ್ಲಿ, ನೀವು ಅಮೃತ ಕೊಡುವಾಗ ನನಗೆ ಆ ರೂಪ ತೋರಿಸಿ ಭಾಳ ಚಂದದಂತಾರೆ. ಪರಮಾತ್ಮ ಹೇಳ್ತಾನೆ ಬೇಡ, ಅದ್ರ ಕೆಲಸ ಮುಗಿದೋಗಿದೆ, ಮತ್ತು ಬೇಡ ಅಂತ ಹೇಳ್ತಾರೆ. ಕೇಳಂಗಿಲ್ಲ ರುದ್ರದೇವ್, ಇಲ್ಲ ನಂಗೆ ನೋಡಲೇಬೇಕು. ಮೊಮ್ಮಗ ಹಠ ಮಾಡಿದ್ದಾರೆ, ಸಣ್ಣ ಮಕ್ಕಳು ಹಠ ಮಾಡ್ತಾರೆ ನೋಡಿ, ಆಗ ಹಠ ಮಾಡಿ ಹೀಗೆ ಕುಳಿತಿದ್ದಾರೆ. ಸ್ವಲ್ಪ ಹೊತ್ತಿಗೆ ಪರಮಾತ್ಮ ಮೋಹಿನಿ ರೂಪದಿಂದ ಎದುರಿಗೆ ಬಂದಿದ್ದಾನೆ. ಕಾಮನನ್ನು ಗೆದ್ದಂತಹ ರುದ್ರದೇವರು ಆ ಮೋಹಿನಿ ರೂಪವನ್ನು ನೋಡಿ ಆಕೆನ ಹಿಂದೆ ಹೋಗ್ತಾ ಇದ್ದ. ಪಾರ್ವತಿ ಅಂತ ಇದ್ದಾಳಂತೆ, ಎಲ್ಲಿ ಹೋಗ್ಲಿಕ್ಕತ್ತೀರಿ, ನಿಂದಿರ್ರಿ ಅಂತ. ಅದಕ್ಕೆ ಹೇಳ್ತಾರೆ ಮೋಹಿನಿ ಗೌರಿ ಧವನ ಮೋಹಿಸೆ, ಅಂದರೆ ಅವನಿಗೆ ಮೋಹವನ್ನು ತಂದುಕೊಟ್ಟು ಪರಮಾತ್ಮ ಅವನನ್ನು ಆಮೇಲೆ ಆ ಮಾಯವನ್ನು ತೆಗೆದುಕೊಂಡು ಆವಾಗ ರುದ್ರದೇವರು ಮಹಾರಾಯ ಗೊತ್ತಾಯ್ತಪ್ಪ ಒಪ್ಪಿಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಉಳಿಸಿದ, ಇವನ ಮಾಯವನ್ನು ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ಜಗತ್ರಯದಿ 14 ಲೋಕಗಳಲ್ಲಿ ಪರಮಾತ್ಮನ ಮಾಯೆಯನ್ನು ಯಾರೂ ಗೆಲ್ಲಲಿಕ್ಕಾಗೋದಿಲ್ಲ. ಆದ್ದರಿಂದ
ಆ ಮಹಾಮಹಿಮನಾಗಿರುವಂಥ ಪರಮಾತ್ಮನ. ಯಾಕೆಂದರೆ ಬಂಧಕನೂ ಅವನೇ, ಸಂಸಾರ ನಮ್ಗೆ ಬಂಧನದಲ್ಲಿ ಹಾಕಿದವನು ಅವನೇ, ಇಲ್ಲಿಂದ ಹೊರಗೆ ತೆಗೆಯವನು ಅವನೇ. ಇಲ್ಲಿಂದ ಹೊರಗೆ ಹೋಗಬೇಕಾಗಿದೆ, ಮುಕ್ತಿಗೆ ಹೋಗಬೇಕಾಗಿದ್ರೆ ಅವನೇ ಬರಬೇಕು, ಇನ್ಯಾರಿಗೂ ಈ ಶಕ್ತಿ ಇಲ್ಲ. ಆದ್ದರಿಂದ ಸರ್ವೋತ್ತಮತ್ವೇನ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿ, ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಅಂತಹ ಈಶ್ವರನನ್ನೇ ಉಳಿಸಿದ್ದಾನೆ. ನಮಗೂ ಅನುಗ್ರಹ ಮಾಡ್ತಾನೆ, ನಮಗೂ ಪರಮಾತ್ಮ ಅನುಗ್ರಹ ಮಾಡಿ ನಮಗೂ ಒಳ್ಳೆಯ ಇದನ್ನು ಮಾಡ್ತಾನೆ. ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ಈ ಪಯೋಜ ಭವಾಂಡದೊಳಗಾವಲ್ಲಿನ ಕಾಣೆ. ಗೋಪಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆಣಿಸಿದನೆ ಕರುಣಾ ಸಮುದ್ರ ಹರೇ. ಕರುಣಾ ಸಂಧಿನೇ ಇದು, ಅವನ ಕರುಣೆಯನ್ನು ಹೇಳ್ಕೊತೇ ಬರ್ತಾ ಇದ್ದಾರೆ. ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ. ಹೇಗೆ ತಾಯಿ ನೋಡ್ರಿ, ತಾನು ಬೈತಾಳೆ, ಎಲ್ಲ ಮಾಡ್ತಾಳೆ. ಹೇಳನಲ್ಲ, ಆ ಹುಡುಗನ ಅಪ್ಪ ಬೈದ್ರೆ ಆಕೆಗೆ ಸೇರಂಗಲ್ಲ, ತನ್ನ ಗಂಡು ಬೈದ್ರು ಸೇರಂಗಿಲ್ಲ. ಯಾಕ್ರಿ ನನ್ನ ಕೂಸಿಗೆ ಬೈತಿರತ್ತೆ, ಅವನಿಗೂ ಕೂಸಲ್ಲೇನದು? ಇದು ತಾಯಿಯ ಸ್ವಭಾವ. ತಾನು ಬೈಬಹುದು, ಯಾರು ಇನ್ನು ಬೈಬಾರ್ದು ಕೂಸಿಗೆ. ಹಾಗೆ ನಮ್ಮ ಪರಮಾತ್ಮನಿಗೂ ಪಾಪಕರ್ಮವನ್ನು ಇವತ್ತಿಲ್ಲ ಇದು ನಾಳೆ ಸುಧಾರಿಸಿತು, ಇವತ್ತಿಲ್ಲ ನಾಳೆ ಸುಧಾರಿಸಿತು ಅಂತ ಕಾಯ್ತಾ ಕೂತಿದ್ದಾನೆ. ಅನಂತಾನಂತ ಪಾಪಗಳು ಮಾಡಿದ ಅಜಮಳನ್ನು ಕೊನೆಯ ಕಾಲದಲ್ಲಿ ಸ್ಮರಣೆ ಮಾಡಿದ್ರೆ ಅನುಗ್ರಹ ಮಾಡಲಿಲ್ಲೇನು ಪರಮಾತ್ಮ? ಇವನಂತೆ ಕರುಣಾ ಸಮುದ್ರರು ಇನ್ಯಾರೂ ಇಲ್ಲ. ದಿವಿಜರ ಹೇಳ್ತಾ ಇದ್ದಾರೆ, ಯಾವ ದೇವತೆಗಳು ಇವನಷ್ಟು ಕರುಣಾ ಸಮುದ್ರ ಇಲ್ಲ. ಈ ಪಯೋಜ ಭವಾಂಡದೊಳಗೆ ಆವಲ್ಲಿನ ಕಾಣೆ. ಈ ಬ್ರಹ್ಮಾಂಡದೊಳಗೆ 14 ಲೋಕದೊಳಗೆ ಎಲ್ಲ ಕಡೆ ಹುಡುಕೊಂಡು ಬರ್ರಿ. ಪರಮಾತ್ಮನ ಸಮರಾದ ಕರುಣಾಳುಗಳು ಮತ್ತಿನ್ಯಾರೂ ಇಲ್ಲ. ಉದಾಹರಣೆ ಕೊಡೋಣೇನು? ಗೋಪ, ಗುರುವಿನ ಮಡದೆ, ಭೃಗು, ನಗಚಾಪ ಮೊದಲಾದವರು ಮಾಡಿದ ಅಪರಾಧಗಳು ಎಣಿಸಿದ್ನೇನು ಪರಮಾತ್ಮ? ಗೋಪ ಅಂತ ಇದ್ದಾರೆ. ಗೋ ಅಂದರೆ ಸ್ವರ್ಗ ಅಥವಾ ಕಿರಣ. ಚಂದ್ರ, ಇಂದ್ರ, ಚಂದ್ರ ಅಂತ ಆಗತ್ತೆ ಇಲ್ಲಿ. ಇಂದ್ರ ಎಷ್ಟು ಅಪರಾಧ ಮಾಡ್ದ? ಅಹಲ್ಯೆಗೆ ಮಾಡಲಿಲ್ಲ, ಗೌತಮರ ಇದು ಮಾಡ್ಕೊಂಡು ನೋಡ್ರಿ. ಪಾರಿಜಾತ ಹರಣ ಕಾಲದಲ್ಲಿ ಕೃಷ್ಣನ ಸಂಗಡ ಯುದ್ಧ ಮಾಡೋಣಂತ ನೋಡಿ. ದೇವಲೋಕದ ಪಾರಿಜಾತ ಯಾಕೆ ತಂದಿರಿ ಇಲ್ಲಿ ಅಂತ. ಸತ್ಯಭಾಮೆ ವ್ರತ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ದೇವಲೋಕದಿಂದ ಪಾರಿಜಾತವನ್ನು ತಂದು ಪುಣ್ಯಕ ವ್ರತಕ್ಕೋಸ್ಕರ. ಆವಾಗ ಇಂದ್ರ ಅಜ್ಞಾನ ಬಂದಿದೆ, ಈತ ಪರಮಾತ್ಮ ಅವಂದೇ ಇದು ಅದ ತೊಗೊಂಡು ಹೋಗ್ತಾ ಇದ್ದಾನೆ, ಹ್ಞೂ ಅನ್ಬೇಕು, ಇಲ್ಲ ಯುದ್ಧಕ್ಕೆ ಬಂದಿದ್ದಾನೆ. ಗೋವರ್ಧನ ಉದ್ಧಾರ ಸಮಯದಲ್ಲಿಯೂ ಪರಮಾತ್ಮ ಜೋರಾಗಿ ಇಂದ್ರ ಮಳೆ ಬೆಳೆಸಿದ್ದಾನೆ. ಪರಮಾತ್ಮ ಗೋವರ್ಧನ ಪರ್ವತವನ್ನು ತನ್ನ ಕಿರಿಯ ಬೆರಳಿನಲ್ಲಿ ಹಿಡ್ಕೊಂಡು ಆ ಎಲ್ಲ ಗೋಕುಲದ ಜನರು ರಕ್ಷಣೆ ಮಾಡಿದ. ನೀ ಎಷ್ಟು ಮಳೆ ಬರೆಸ್ತಿದ್ದಿ ಬರೆಸು ಅಂತ. ಖಾಂಡವ ದಹನ ಕಾಲದಲ್ಲಿ ನೋಡ್ರಿ, ಕೃಷ್ಣ ಅರ್ಜುನಿಗೆ ವಿರೋಧ ಮಾಡಿದ್ದಾನೆ, ಆಗಲೂ ಪರಮಾತ್ಮ ಇದೆಲ್ಲ ಕ್ಷಮಿಸ್ಯಾನೋ ಇಲ್ಲ. ಗುರುವಿನ ಮಡದೆ, ಬೃಹಸ್ಪತ್ಯಾಚಾರ್ಯರ ಮಡದಿಯಾಗಿರುವಂತಹ ತಾರಾದೇವಿ, ಭೃಗು ಋಷಿಗಳು ನೋಡ್ರಿ. ಭೃಗು ಋಷಿಗಳು ಏನು ಮಾಡಿದರು ಅಂದರೆ, ಅವರಿಗೆ ಈ ಪ್ರಪಂಚದಲ್ಲಿ ಸರ್ವೋತ್ತಮ ಯಾರು? ಬ್ರಹ್ಮಲೋಕಕ್ಕೆ ಹೋದರು. ಬ್ರಹ್ಮದೇವರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರೇನು ಮಾಡಿದ್ರು, ಧ್ಯಾನದಲ್ಲಿ ಕುಳಿತುಕೊಂಡು ಸರಸ್ವತಿ ದೇವಿ ಹೇಳ್ತಾ ಇದ್ದಾಳೆ, ಭೃಗು ಬಂದಾನ್ರಿ, ಏನು ಮಾತಾಡಿಲ್ಲ, ತಲೆ ತಿರುಗಿ ನಿನ್ನ ಪೂಜೆಯೇ ಮಾಡೋದು ಬೇಡ ಅಂತ ಹೇಳಿ ಶಾಪ ಕೊಟ್ಟು. ನಮಗಿಂತ ಉತ್ತಮರಿಗೆ ಶಾಪ ಕೊಟ್ಟರೆ ನಮ್ಮ ಪುಣ್ಯ ಹಾಸಾಗತ್ತೆ, ಅಂದರೆ ಕಡಿಮೆ ಆಗುತ್ತೆ.
ನಮಗಿಂತ ಉತ್ತಮರಿಗೆ ಶಾಪಾದಿಗಳನ್ನ ಕೊಡಬಾರದು. ಅವ್ರು ಏನಾರು ಅಂದಿದ್ರೆ ನಿನ್ನ ಮನಸ್ಸಿಗೆ ಸರಿಯಾಗದೇ ಇದ್ದರೆ ಸುಮ್ಮ ಕೊಡು, ಅದನ್ನು ನೋಡ್ಕೊಳ್ಳಿಕ್ಕೆ ಅವನಿದ್ದಾನೆ. ಅಲ್ಲಿಂದ ಇದಕ್ಕೆ ಬಂದರು, ಕೈಲಾಸಕ್ಕೆ ಬಂದರು. ಪಾರ್ವತಿ ಹೇಳ್ತಾ ಇದ್ದಾಳೆ ಭೃಗು ಋಷಿಗಳು ಬಂದಿದ್ದಾರೆ ಅಂತ. ಗೊತ್ತಿತ್ತು ದೇವ್ರಿಗೂ. ಅಲ್ಲಿನೂ ಇದೆ, ಅಲ್ಲಿನೂ ಇದು ಮಾಡೋದು. ಕೊನೆಗೆ ಪರಮಾತ್ಮನ ಹತ್ರ ಬಂದಿದ್ದಾರೆ. ಪರಮಾತ್ಮನಿಗಂತೂ ಗೊತ್ತೇ ಗೊತ್ತು. ಆರಾಮ್ಸಲ್ಲಿ ಮಲ್ಕೊಂಡಿದ್ದಾಳೆ ವೈಕುಂಠದಲ್ಲಿ. ಲಕ್ಷ್ಮೀದೇವಿ ಕಾಲನ್ನು ಒತ್ತುತ್ತಾ ಇದ್ದಾಳೆ. ಬಂದಿದ್ದು ಎಷ್ಟು ಅಹಂಕಾರ ನೋಡ್ರಿ, ಅಹಂಕಾರ ತುಂಬಿದೆ. ಮೂರರಲ್ಲಿ ಯಾರು ಉತ್ತಮರು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಂದೀನಿ. ಬ್ರಹ್ಮ ಅಂತೂ ಆಯಿತು, ಈಶ್ವರ ಆಯಿತು, ಇವನು ಉಳ್ದವನು ಇವನೊಬ್ಬನೇ. ಅಲ್ಲಿ ಕೆಳಗೆ ಹೋಗಿ ಏನು ಉತ್ತರ ಕೊಡಲಿ ನಾನು ಅಂಥೇಳಿ ಪರಮಾತ್ಮನಿಗೆ ಒದ್ದಿದ್ದಾನಂತ ನೋಡಿ. ಪಾಪ, ಮಹಾಪಾಪ. ಆದರೂ ಪರಮಾತ್ಮ ಕ್ಷಮೆ ಮಾಡಿದ್ದಾನೆ. ನಗಚಾಪ, ನಗ ಅಂದರೆ ಪರ್ವತ, ಚಾಪ ಅಂದರೆ ಧನುಷ್ಯ. ತ್ರಿಪುರಾಸುರನ ಸಂಹಾರ ಕಾಲದಲ್ಲಿ ಮೇರು ಪರ್ವತಕ್ಕೆ ಅಭಿಮಾನಿಯಾಗಿರುವಂಥ ದೇವತೆಯನ್ನೇ ಧನುಷ್ಯನ್ನಾಗಿ ಮಾಡಿ ರುದ್ರದೇವರು ಬಿಟ್ಟಿದ್ದಾರೆ. ತ್ರಿಪುರಾಸುರನ 3 ಊರುಗಳಿದ್ವು. ಆ 3 ಊರುಗಳನ್ನು ಒಂದೇ ಬಾಣದಿಂದ ಹೊಡೆದು ಇದು ಮಾಡಬೇಕು, ಅದನ್ನು ಮಾಡಿದ್ದಾರಂತೆ. ನೋಡ್ರಿ ಪರಮಾತ್ಮ ಹೇಗೆ ಮಾಡಿಸ್ತಾ ಇದ್ದಾನೆ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾನೆ? ಭಕ್ತರ ರಕ್ಷಣೆಗೋಸ್ಕರ. ಮೊದಲಾವರು ಮಾಡಿದ ಮಹಾಪರಾಧಗಳು ನೋಡ್ರಿ. ಅಹಲ್ಯೆ ಇಂದ್ರ ಆ ರೀತಿಯಿಂದ ಬಂದಿದ್ದ. ಗೌತಮ ಋಷಿಗಳು ಇದರಿಂದ ದೇವತಾ ಭೋಗ ಬೇರೆ, ಮನುಷ್ಯರ ಭೋಗ ಬೇರೆ. ಈ ಮನುಷ್ಯರ ಭೋಗ ಅಂತ ತಿಳ್ಕೊಬೇಡ್ರಿ. ಎಲ್ಲ ದೇವತೆಗಳು ನಮ್ಮ ಶರೀರದಲ್ಲಿದ್ದಾರೆ. 74 ತತ್ವಾಭಿಮಾನಿ ದೇವತೆಗಳು ಗಂಡಸರಲ್ಲೂ ಇದ್ದಾರೆ, ಹೆಂಗಸರಲ್ಲೂ ಇದ್ದಾರೆ, ಪ್ರಾಣಿಗಳಲ್ಲಿ, ಪಕ್ಷಿ ಎಲ್ಲರಲ್ಲೂ ಇದ್ದಾರೆ. ನಮ್ಮಂತೆ ಅವರ ಭೋಗ ಅಲ್ಲ. ಆದರೆ ಅವ್ರು ಹಂಗೆ ತಿಳ್ಕೊಂಡಿದ್ರು. ಆಕೆ ಕಲ್ಲಾಗಿದ್ಲು. ರಾಮದೇವರು ಬಂದು ತಮ್ಮ ಪಾದ ಸ್ಪರ್ಶದಿಂದ ಆಕೆಯನ್ನು ಮನುಷ್ಯಳನ್ನಾಗಿ ಮಾಡಿದ್ದಾರೆ. ಈ ಎಲ್ಲ ಅಪರಾಧಗಳನ್ನು ಪರಮಾತ್ಮ ಕ್ಷಮಿಸಲಿಲ್ಲೇನು? ಅವ್ರಿಗೆ ಉದ್ಧಾರ ಮಾಡಲಿಲ್ಲೇನು? ಯಾಕೆ ಮಾಡ್ದ? ಕರುಣಾ ಸಮುದ್ರ ಇದ್ದ ಅಂತ. ಅವನ ಜಾಗದಲ್ಲಿ ಬೇರೆ ಯಾರೂ ಮಾಡಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಒಬ್ಬನೇ ಕರುಣಾ ಸಮುದ್ರ. ಕಾಯ್ತಾ ಇದ್ದಾನೆ, ಎಲ್ಲರ ಒಳಗೆ ಇದ್ದು ಕಾಯ್ತಾ ಇದ್ದಾನೆ. ಇವನು ಯಾವಾಗ ನನ್ನ ಕರಿತಾನೆ ಓಡಿ ಬರಬೇಕು ಅಂತ. ಹಿಂದೆ ಕೇಳಿದ್ರೆ ಕತ್ತಲೆ ಮನೆಯೊಳಗೆ ಅಡಗಿದ್ದು ಬಂದಿದೆ ಪದ್ಯ. ತಾಯಿ ತನ್ನ ಮಗು ತನ್ನ ನೆನೆಸ್ತದೋ ಇಲ್ಲೋ ಅಂತ ಅವಳಿಗೆ ಸ್ವಲ್ಪ ಭಾಳ ಮಗುವಿನ ಮೇಲೆ. ಅದಕ್ಕೆ ಏನು ಮಾಡ್ತಾಳ ಅಂತ ಒಂದು ರೂಮಲ್ಲಿ ಕೂತಿರ್ತಾಳೆ. ಆ ಕೂಸು ಅಮ್ಮ ಅಮ್ಮ ಅಂತ ಹುಡ್ಕೊಂಡು ಬಂದರೆ ಓಡಿ ಬರ್ತಾಳೆ. ಹಾಗೆ ಪರಮಾತ್ಮ ನಮ್ಮ ಹೃದಯ ಮಂದಿರದಲ್ಲಿ ಕುಳಿತಿದ್ದಾನೆ. ಯಾವಾಗ ಇದು ಕರೆಯತ್ತೆ ನಾವು ಓಡಿ ಬರೋಣ ಅಂತ ಕೂತಿದ್ದಾನೆ. ನಾವು ಕಮ್ಮಗುಂಡು ತಿಂದು ಅಲ್ಲಿ ಇದು ಮಾಡ್ಕೊತ ಅವ್ನು ಕರೆದೇ ಇಲ್ಲ. ಬರ್ಬೇಕು ಹೆಂಗೆ ಅವನು? ಕರೀರಿ. ಪರಮಾತ್ಮ ಬಾರಪ್ಪ ಅಂದರೆ ಓಡಿ ಬರ್ತಾನಂತೆ. ಎಲ್ಲೂ ಇಲ್ಲ, ಇಲ್ಲೇ ಒಳಗೆ ಇದ್ದಾನೆ, ಹೃದಯ ಮಂದಿರದಲ್ಲೇ ಇದ್ದಾನೆ ಪರಮಾತ್ಮ. ಆದ್ದರಿಂದ ಎಲ್ಲ ಅಪರಾಧಗಳನ್ನ ಮರೆತು ಪರಮಾತ್ಮ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಶ್ರೀನಾಥ ನಿನ್ನವರ ನಾನಾಪರಾಧಗಳ ನೀನೆಣಿಸದವರ ಸಲಹುಯಿದೆ, ನೀನೆಣಿಸದವರ ಸಲಹಿದೆ ಸರ್ವಜ್ಞ ಏನೆಂಬೆ ನಿನ್ನ ಕರುಣಕ್ಕೆ. ಇದೇ ಜಗನ್ನಾಥದಾಸರು ತತ್ವಸ್ವಾಲಿ ಅಂತ ಬರೆದಿದ್ದಾರೆ. ಅಲ್ಲಿ ಹೇಳ್ತಾರೆ, ಶ್ರೀನಾಥ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಿನ್ನ ಕರುಣಕ್ಕೆ ಏನು ಹೇಳಪ್ಪ. ನಾನು ನಾನಾ ಅಪರಾಧಗಳನ್ನ ಮಾಡಿದರು, ಅದನ್ನು ಎಣಿಸದೆ, ಅದನ್ನು ಲಕ್ಷ್ಯಕ್ಕೆ ತರದೆ ರಕ್ಷಣೆ ಮಾಡಿದ್ಯಪ್ಪ. ಸಲಹೆ ನಮ್ಮನ್ನು ರಕ್ಷಣೆ ಮಾಡಿದ್ದೆ. ಸರ್ವಜ್ಞ ನೋಡಿರಿ, ಶಬ್ದಕ್ಕೆ ಕೊಡ್ರಿ. ನಾನು ಮನಸ್ಸಿನಲ್ಲಿ ಮಾಡಿದ್ದು ಅವನಿಗೆ ಗೊತ್ತಾಗತ್ತೆ. ನಾನಿಲ್ಲಿ ನಿಮಗೆ ಹೇಳ್ತಿರ್ಬೋದು, ಮನಸ್ಸಿನಲ್ಲಿ ಮಾಡಿದ ಅಪರಾಧಗಳು ದೇವರಿಗೆ ಗೊತ್ತಿದೆ. ಮನಸ್ಸಿನಿಂದಲೂ ಕೆಟ್ಟದನ್ನು ಬಯಸಬೇಡಿ.
ಯಾರಿಗೂ ಕೆಟ್ಟದನ್ನು ಬಯಸಬೇಡಿ ಮನಸ್ಸಿನಿಂದಲೂ. ಅವ್ರು ನನಗೆ ಕೆಟ್ಟದ್ದು ಮಾಡ್ಯಾರ, ಅವ್ರಿಗೆ ಕೆಟ್ಟದ ಅವ್ರಿಗೆ ದೇವ್ರು ನೋಡ್ಲಿಕ್ಕೆ ಕೂತಾನೆ. ಯಾರಿಗೂ ಮನಸ್ಸಿನಿಂದಲೂ ಕೆಟ್ಟದ್ದು ಬಯಸಬೇಡಿ. ಮನಸ್ಸಿನಿಂದ ಒಳ್ಳೇದಾಗಂತ ಬಯಸಿದ್ರೆ ದೇವ್ರು ಅಂತ ಸಂತೋಷ ಪಡ್ತಾನಂತ. ಮಾಡೋನು ಅವನೇ, ಆದರೆ ನೀನು ಒಳ್ಳೇದಾಗಲಿ ಅಂತ ಹೇಳಿದೆಯಲ್ಲ, ನಾನು ಹಿಂಗೆ ಒಳ್ಳೇದು ಮಾಡ್ತೀನಿ ಅಂತ. ಇದು ನೋಡ್ರಿ ಎಷ್ಟಿದೆ ಕರುಣಾ ಸಮುದ್ರಕ್ಕೆ. ನಾವು ಏನೂ ಮಾಡ್ತಾಯಿಲ್ಲ. ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಷ್ಟಿದೆ ಸಂಧ್ಯಾವನೆ ಮಾಡಿದಾಗ ನಿಮ್ಮ ಪ್ರತಿ ಸಲ ಹೇಳ್ತೇನೆ, ಎಲ್ಲರೂ ಸುಖವಾಗಿರಿ, ಎಲ್ಲ ಜನರು ಸುಖವಾಗಿ, ಎಲ್ಲರಿಗೂ ಭದ್ರಾಣಿ, ಎಲ್ಲರಿಗೂ ಮಂಗಲವಾಗಲಿ. ನಿರಾಮಯ, ಯಾರಿಗೂ ರೋಗ ಆಗೋದು ಬೇಡ, ಎಲ್ಲರೂ ನಿರೋಗಿಗಳಾಗಿರಿ, ಎಲ್ಲರಿಗೂ ಮಂಗಲವಾಗಲಿ. ಮಂಗಲವನ್ನೇ ನೋಡಲಿ ಅವರು. ಮಾ ಕಶ್ಚಿತ್ ದುಃಖ ಭಾಗಬೇಕು, ಒಂದು ಕಿಂಚಿತ್ತು ದುಃಖ ಆಗೋದು ಬೇಡ. ದಿನಾಗಲೂ ಹೇಳ್ತೇವೆ ನಾವು. ನೋಡಿ, ಸುಮ್ಮನೆ ಹೇಳಿದ್ರೆ ದೇವರು ಸಂತೋಷ ಪಡ್ತಾನಂತೆ. ಅದರಿಂದ ಯಾರಿಗೂ ಮನಸ್ಸು ನೋವಿಸುವಂತಹ ವರ್ತನೆಗಳನ್ನು ಮಾಡಬೇಡಿ. ತಪ್ಪಿದ್ದರೆ ನಿಮಗೆ ಹೇಳಬೇಕಾಗಿದ್ದರೆ ಅವರಿಗೆ, ನಿಮ್ಮವರಿದ್ದರೆ, ಯಾಕೋ ಇದು ಸರಿ ಅನಿಸ್ತಾ ಇಲ್ಲ, ಹಿಂಗೆ ಮಾಡಬೇಡ, ಒಳ್ಳೆಯದಲ್ಲ ಅಂತ ಹೇಳಿ. ಕೇಳಿದ್ರೆ ಸಂತೋಷ, ಇಲ್ಲದೇ ಇದ್ದರೆ ಬಿಡಿ. ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮ, ಲಕ್ಷ್ಮೀಪತಿಯಾದ ಪರಮಾತ್ಮ, ನಿನ್ನವರು ಮಾಡಿದ ನಾನಾ ಅಪರಾಧಗಳನ್ನು ಲಕ್ಷ್ಯಕ್ಕೆ ತೊಳೆದು ಅವನು ರಕ್ಷಣೆ ಮಾಡಿದೆಯಪ್ಪ. ಸರ್ವಜ್ಞನಾಗಿದೆ, ನಿಂಗೆ ಗೊತ್ತು. ನಿನ್ನ ಕರುಣಕ್ಕೆ ನಾನು ಏನು ಹೇಳಿ, ಏನಿಲ್ಲ, ನಮಸ್ಕಾರ ಮಾಡ್ತೀನಿ ಅಷ್ಟೆ. ಅಚ್ಚುತನೇ ನಿನ್ನಂಥ ಹುಚ್ಚು ದೊರೆಗಳ ಕಾಣೆ, ಕಚ್ಚಿ ಬೈದೊದ್ದ ಭಕುತರ, ಕಚ್ಚಿ ಬೈದೊದ್ದ ಭಕುತರ ಪರಾಧಗಳ ತುಚ್ಛಗೈದವರ ಸಲಹೇದೆ. ನಿನ್ನಂಗೆ ಹುಚ್ಚರೇ ಯಾರಿಲ್ಲ ನೋಡೋ ಮಾರೇ. ಯಾರಾದರೂ ನಮ್ಗೆ ಬೈದ್ರೆ ಅವ್ರಿಗೆ ಇದು ಮಾಡ್ತೀವಿ. ಶಿಶುಪಾಲ ತಾಯಿ ಮನೆಗೆ ಸೋದರತ್ತೆ ಆಗಬೇಕು ಹೇಳಿದಾನೆ. 100 ಬೈಗಳು ಬೈಯೋವರೆಗೂ ಸುಮ್ಮ ಕೂತಿರ್ತೀನಿ. ಅತ್ತೆ ಸೋದರತ್ತೆ ಅವಳು. 100 ಬೈದು ಆದಮೇಲೆ ಅವನಿಗೆ ಶಿಕ್ಷೆ ಕೊಡ್ತೀನಿ. 100 ಬೈಗಳು ಬೈಲಿಕ್ಕೂ ಬರಬೇಕಲ್ಲ, ಒಂದಲ್ಲ ಎರಡಲ್ಲ 100. ಅಷ್ಟು ಬೈಯೋವರೆಗೂ ಪರಮಾತ್ಮ ಸುಮ್ಮನೆ ಕೂತಿದ್ದಾನೆ ಸಭೆಯಲ್ಲಿ. ಆದರೆ ಕೌಂಟ್ ಮಾಡ್ಲಿಕ್ಕತ್ತಾನೆ, ಎಣಿಸ್ತಾ ಇದ್ದಾನೆ, 1 2 3 4. 100 ಆದ ತಕ್ಷಣ ಚಕ್ರವನ್ನು ತೆಗೆದು ಅವನಿದು ಮಾಡಿದ. ಮಾಡೋದಷ್ಟೇ ಅಲ್ಲ, ಆ ಬೈದವನು ಅಲ್ಲೊಳಗೆ ಶಿಶುಪಾಲನ ಒಳಗೆ ಜಯ ಇದ್ದ. ಜಯ ವಿಜಯರು ಒಂದು ಸಲ ಏನಾಯಿತು, ವೈಕುಂಠದ ದ್ವಾರಪಾಲಕರು ಸನಕ ಸನಂದ ಸನತ್ ಸುಜಾತರು ಬಂದಿದ್ದಾರೆ ಪರಮಾತ್ಮನ ದರ್ಶನಕ್ಕೆ ಅಂತ. ಅವರು ಈಗಿಲ್ಲ, ಸ್ವಲ್ಪ ನಿಂದಿರ್ರಿ ಅಂತ ಹೇಳಿ 3 ಸಲ ತಡೆದಿದ್ದಾರೆ, ಒಳಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಆಗ ಸನತ್ ಜಾತರು ಶಾಪ ಕೊಡ್ತಾಯಿದ್ರು, 3 ಸಲ ನಮ್ಗೆ ತಡೆದಿದ್ರೆ 3 ಸಲ ನೀವು ರಾಕ್ಷಸರಾಗ್ಬಿಟ್ರಿ ಅಂತ. ಅವರೇ ಹಿರಣ್ಯಕಶ್ಯಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರಾಗಿದ್ದಾರೆ. ಆಮೇಲೆ ಅವ್ರಿಗೆ ಇದಾಗಿದೆ, ಶಾಪ ಕೊಟ್ಟ ಮೇಲೆ ಅವ್ರು ಹೇಳ್ತಾರೆ, ಅಂತ್ಯಕಾಲ ನಿಮ್ಗೆ ಪರಮಾತ್ಮ ದರ್ಶನ ಆಗತ್ತೆ. ಶಿಶುಪಾಲನ ಚಕ್ರದಿಂದ ಇದು ಮಾಡಿದಾಗ ಸಭೆಯಲ್ಲಿಯೇ ಒಂದು ಬೆಳಕು ಬಂದು ಕೃಷ್ಣನಲ್ಲಿ ಸೇರಿಕೊಂಡಿದೆ ಅಂತ. ಅಲ್ಲಿರುವಂತಹ ಜಯ ಬಂದು ಇಲ್ಲಿ ಸೇರಿಕೊಂಡಿದ್ದಾನೆ. ಆದ್ದರಿಂದ ಪರಮಾತ್ಮ ಅಪರಾಧಗಳನ್ನ ಕ್ಷಮಿಸ್ತಾನೆ. ಹಾಗಂತ ಅಪರಾಧ ಮಾಡಲಿಕ್ಕೆ ಹೋಗಬೇಡ್ರಿ. ಗೊತ್ತಿಲ್ಲದೆ ನಾವು 1000 ಅಪರಾಧಗಳು ಮಾಡ್ತೀವಿ, 1000 ಅನಂತ ಅಪರಾಧಗಳು ಮಾಡ್ತಾಯಿರ್ತೀವಿ. ಪರಮಾತ್ಮನಿಗೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ, ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಹೇಳ್ಕೋಬೇಕು ದಿನಾಗಲೂ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ. ಹಗಲು ರಾತ್ರಿ 1000 ತಪ್ಪುಗಳನ್ನ ಮಾಡ್ತಾ ಇರ್ತೇನೆ ಪರಮಾತ್ಮ, ಗೊತ್ತಿದ್ದು. ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅದನ್ನು ಕ್ಷಮಿಸಪ್ಪ, ಕ್ಷಮಿಸಿ ಅನುಗ್ರಹ ಮಾಡೋ ಸ್ವಾಮಿ ಅಂತ ಬೇಡಬೇಕು. ಭಕ್ತರ ಅಪರಾಧಗಳನ್ನು ಪರಮಾತ್ಮ ತಾನು
ಕ್ಷಮಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದ. ಆದ್ದರಿಂದ ಕರುಣಾ ಸಮುದ್ರನಾಗಿರುವಂತಹ ಆ ಪರಮಾತ್ಮನ ಸ್ಮರಣೆ ಬಿಡಬೇಡಿ, ಅವನ ಸ್ಮರಣೆ ಬಿಡಬೇಡಿ, ಅವನ ಸ್ಮರಣೆಯನ್ನು ಮಾಡ್ತಾ ಇರಿ. ಬೇಕಂತ ಅಪರಾಧ ಮಾಡೋದಲ್ಲ. ಹೇಳಿದ್ನಲ್ಲ, ಗೊತ್ತಿಲ್ಲದೆ ನಮ್ಮಿಂದ ಅನಂತ ಅಪರಾಧಗಳಾಗ್ತಾ ಇರುತ್ತೆ. ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ. ಅಂಗುಟಾಗ್ರದಿ ಜನಿಸಿದ ಮರತರಂಗಿಣಿಯು ಲೋಕತ್ರಯಗಳಘ ಹಿಂಗಿಸೋಳ ವ್ಯಾಕೃತಾಕಾಶಾಂತ ಪರ್ಯಂತ ಅವ್ಯಾಕೃತಾಕಾಶವಂತ ವ್ಯಾಪಿಸಿದ ಇಂಗಡಲ ಮಗಳೊಡೆಯ ನಂಗೋಪಾಂಗಗಳಲಿಪ್ಪ ಅಮಲಾನಂತ ಸುಮಂಗಳಪ್ರದ ನಾಮ ಪಾವನ ಮಾಳ್ಪುದೇನರಿದು. ಅಂಗುಟಾಗ್ರದೆ ಜನಿಸಿದ ಅಮರತರಂಗಿಣಿಯು. ಅಂಗುಟಾಗ್ರದಿ ಅಂತ ಹೇಳ್ತಾ ಇದ್ದಾರೆ. ವಾಮನನಾಗಿ ಬಲಿಯ ಹತ್ತಿರ ಪರಮಾತ್ಮ ದಾನ ಬೇಡಿದ್ದಾನೆ. ಅವನದೇನಿತ್ತು ಅಂದರೆ ಸರ್ವಜಿತ್ ಯಾಗ ಮಾಡಿದ್ದಾನೆ, ಕೇಳಿದ್ದೆಲ್ಲ ಕೊಡ್ತೇನೆ ಅಂತ. ಯಾರೇನು ಕೇಳ್ತಿರೋ ಅದು ಕೊಡ್ತೇನೆ. ವಾಮನ ಬಂದು 5 ವರ್ಷದ ಹುಡುಗನಾಗಿ ಬಂದು ನನ್ನ ಪಾದದಿಂದ 3 ಪಾದ ಭೂಮಿಯನ್ನು ಕೊಡು ಅಂತ ಕೇಳಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಬಲಿ ನಿಂಗೆ ಬೇಡಲಿಕ್ಕೂ ಬರೋಂಗಿಲ್ಲ ಅಂತ. ಎಲ್ಲ ಕೊಡ್ಲಿಕ್ಕೆ ತಯಾರಾಗೀನಿ, ರಾಜ್ಯ ಕೋಶ ಎಲ್ಲ ಕೊಡ್ಲಿಕ್ಕೆ ತಯಾರಾಗಿದ್ದೀನಿ. ಅಂಥದ್ದು ನಿಮ್ಮ 3 ಪಾದ ಭೂಮಿ ಬೇಡ್ತಿಯಲ್ಲೋ, ಬೇಡಲಿಕ್ಕೂ ಬರೋದಿಲ್ಲ ನಿನಗೆ ಅಂತ ಇದ್ದಾನೆ. ಆಗ ವಾಮನ ಹೇಳ್ತಾನೆ, ಆಸೆಗೆ ಕೊನೆ ಇಲ್ಲ, ಅಷ್ಟು ದೊರಕಿದರೂ ಮತ್ತಷ್ಟು ಬೇಕೆಂಬ ಆಸೆ. ಈ ಜೀವಕ್ಕೆ ಎಷ್ಟು ಸಿಕ್ಕಿದ್ರು ನೋಡ್ರಿ, ಕೊಟ್ಟಿದ್ದಾನೆ, ಎಲ್ಲ ಊಟ ಮಾಡಿದ್ದಾನೆ, ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಆರಾಮಿರ್ಬೇಕೋ ಬೇಡ? ನಮಗಿಂತ ಯಾರ್ದೋ ನೋಡಿ ಅವರಷ್ಟು ನನಗೆ ಯಾಕಿಲ್ಲ ಅಂತೀವಿ. ಇರ್ಲಿಕ್ಕೆ ಮನೆ ಕೊಟ್ಟಾನ, ಹೊಟ್ಟೆಗೆ ಅನ್ನ ಕೊಟ್ಟಿದ್ದಾನೆ, ಬಟ್ಟೆ ಕೊಟ್ಟಿದ್ದಾನೆ, ಆರಾಮಾಗಿ ದೇವ್ರ ಸ್ಮರಣೆ ಮಾಡ್ಕೊಂಡು ಆರಾಮಿರ್ಬೇಕೋ ಇಲ್ಲ? ಅವ್ರದ್ದು ಅಷ್ಟು ದೊಡ್ಡ ಮನೆ ಅದ, ನಾ ಇದು ದೊಡ್ಡ ಮನೆ ಮಾಡಬೇಕು ಅವ್ರಿಗಾದ, ಅಯ್ಯೋ ರಾಮ. ಹೀಗಾಗಿ ನಾವು ಹಾಳಾಗ್ತಾ ಇರೋದು. ಇಲ್ಲ, ದೇವರು ಕೊಟ್ಟದ್ರಲ್ಲಿ ಸಂತೃಪ್ತಿಯಿಂದ ಇರ್ರಿ, ಥ್ಯಾಂಕ್ ಯು ಅಂತ ಹೇಳ್ರಿ ಅವನಿಗೆ. ಈಗಿನ ಕಾಲದಂತೂ ಎಲ್ಲರಿಗೂ ಇನ್ನಿಲ್ದಂಗೆ ಕೊಟ್ಬಿದ್ದಾನಪ್ಪ, ಯಾರಿಗೂ ಏನು ಕಡಿಮೆ ಆಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಬಲಿಯಲ್ಲಿ ಬಲಿ ಹತ್ರ ಬೇಡ್ಲಿಕ್ಕೆ ಬಂದಾಗ ಬಲಿ ಇಲ್ಲ ಹೇಳ್ತಾರೆ, ನೀನು ಬೇಡ್ಲಿಕ್ಕೆ ಬರೋಂಗಿಲ್ಲ, ರಾಜ್ಯ ಕೊಡ್ತೀನಿ, ಕೋಶ ಕೊಡ್ತೀನಿ, ಲಗ್ನ ಮಾಡ್ಕೋತಿದ್ರು, ಒಂದು ಹುಡುಗಿ ಕೊಟ್ಟು ಲಗ್ನ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂತ. ಆವಾಗ ಬಲಿ ವಾಮನ ಅಂತಾನೆ, ನಾನು ಏನು ಕೊಡ್ತೀನಿ ಅದು ಕೊಡ್ತೀಯೋ ಇಲ್ಲ ಇಷ್ಟು ಹೇಳು. ನನ್ನ ಪಾದದಿಂದ 3 ಪಾದ ಭೂಮಿ. ಆವಾಗ ಶುಕ್ರಾಚಾರ್ಯ ಹೇಳ್ತಾರೆ, ದೈತ್ಯ ಗುರುಗಳಾಗಿರುವಂಥ ಶುಕ್ರಾಚಾರ್ಯ, ಇವನು ಯಾವಂತ ತಿಳ್ಕೊಂಡಿದ್ಯೋ? ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮ 3 ಪಾದ ಅಂತ ಹೇಳಿದಾನವನು. 1 ಪಾದದಿಂದ ಕೆಳಗಿನ ಲೋಕಗಳನ್ನು ಆವರಿಸ್ಕೊಳ್ತಾನೆ, ಇನ್ನೊಂದು ಪಾದದಿಂದ ಮೇಲಿನ ಲೋಕನ ಆವರಿಸ್ಕೊತಾನೆ. 3ನೇ ಪಾದ ಎಲ್ಲಿ ಕೊಡ್ತಿದ್ದು ನೀನು? ಏನು ಉಳಿತದ? ಕೇಳೋಂಗಿಲ್ಲ. ಕೊಡ್ತೀನಿ ಅಂತ ಅಂದುಬಿಟ್ಟೀನಿ, ನಾವು ಕೊಡೋವನೇ. ಗುರುಗಳು ಏನು ಮಾಡಿದ್ದಾರೆ, ಆ ವಿಂಧ್ಯಾವಳಿ ಅಂತ ಬಲಿಯ ಹೆಂಡತಿಯ ಹೆಸರು, ಆ ನೀರು ಕಲಶ ಇದರಲ್ಲಿ ಹೋಗಿ ಕೂತಿದ್ದಾರೆ. ಇದು ಮಾಡಬಾರ್ದು. ಪರಮಾತ್ಮ ವಾಮನ ದರ್ಭೆಯಿಂದ ಇದು ಮಾಡಿ ಒಂದು ಕಣ್ಣು ಹೋಗಿದೆ ಅವತ್ತು ಅವ್ರದ್ದು. ಒಂದೇ ಕಣ್ಣಿದ್ದಾರೆ ಶುಕ್ರಾಚಾರ್ಯಗೆ, ಒಂದೇ ಕಣ್ಣು. ಕೊಡ್ತೀನಿ ಅಂದಿನಿ, ಕೊಡ್ತೀನಿ ಪರಮಾತ್ಮನಿಗೆ. ಅವನದೇನು ಅಂದರೆ, ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಯಾರಿಗೆ ದಾನ ಮಾಡಬೇಕಾದ್ರೆ ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತೀವಿ. ಶ್ರೀಕೃಷ್ಣನಿಗೆ ದೇವರೇ ಎದುರಿಗೆ ಬಂದಿದ್ದಾನೆ. ಬೇಡಲಿಕ್ಕೆ ದೇವರೇ ಎದುರಿಗೆ ಬಂದನ್ನು ಯಾಕೆ ಕೊಡಬಾರ್ದು? ಕೊಡ್ತೀನಿ ಅಂತ ಇದೆ. ಪರಮಾತ್ಮ ದಾನವನ್ನು ತೆಗೆದುಕೊಂಡು ತ್ರಿವಿಕ್ರಮನಾಗಿಬಿಟ್ಟಿದ್ದಾನೆ. 5 ವರ್ಷದ ಬಾಲಕನಾಗಿ ವಾಮನಾಗಿ ಬಂದ, ತ್ರಿವಿಕ್ರಮನಾಗಿ 1 ಪಾದದಿಂದ ಕೆಳಗಿನ ಲೋಕಗಳನ್ನು, ಇನ್ನೊಂದು ಪಾದದಿಂದ ಮೇಲಿನ ಲೋಕಗಳನ್ನು ಆವರಿಸಿಕೊಂಡು ಹೇಳ್ತಾ ಇದೆ, ಇದನ್ನು ಕಟ್ಟಾಕಿ ದಾನ ಕೊಡ್ತೀನಿ ಅಂತ ಓಡೋಗ್ಬಿಟ್ಟಾನು ಎಲ್ಲರ. ಆಗ ಬಲಿ ಹೇಳ್ತಾ ಇದ್ದಾನೆ, ನನ್ನದೊಂದು ಏನು ಉಳಿದಿಲ್ಲಪ್ಪ, ತಲೆ ಇದೆ ನೋಡು, ಅದ್ರ ಮೇಲೆ ಕಾಲಿಟ್ಟು ಕೊಟ್ಟಿನಿ ಅಂತ ಅನಿಸ್ಬಿಡೋ ಮಾರಾಯ. ಅವನನ್ನು ಒತ್ತಿ ರಸಾತಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ಸುತಳ ಲೋಕಕ್ಕೆ. ಅಲ್ಲಿ ಪರಮಾತ್ಮ ಅವನನ್ನು ಇಟ್ಟು, ನೋಡಿರಿ, ದಾನ ಕೊಟ್ಟವನಿಗೆ ಅನ್ಯಾಯ ಮಾಡಿಲ್ಲ. ಇವತ್ತಿಗೂ ಅವನ ಬಾಗಿಲ ಹತ್ರ ನಿಂತು ದರ್ಶನ ಕೊಡ್ತಾ ಇದ್ದಾನೆ. ಅಲ್ಲ, ಅವನು ಸುಖವಾಗೇ ಇದ್ದಾನೆ. ಮುಂದಿನ ಕಲ್ಪಕ್ಕೆ ಅವನೇ ಇಂದ್ರ ಆಗೋನು.
ಆ ಬಲಿಯೇ ಇಂದ್ರ ಆಗ್ತಾ ಇದ್ದಾನೆ. ಆದ್ದರಿಂದ ಆ ಅಂಗುಟದಿಂದ ಆ ಮೇಲಿನ ಏನು ಕಾಲಿತ್ತ ಸುಮ್ಮನೆ ಒಂಚೂರು ಹಿಂಗೆ ಸೀಳಿದಾನಂತ ನೋಡಿ. ಅಗ್ರಭಾಗದಿಂದ ಒಂಚೂರು ಹಿಂಗೆ ಲೈನ್ ಹಾಕಿದ್ದಾನೆ. ಅದರಿಂದೇ ಆ ಗಂಗೆ ಹರಿದು ಬಂದಿದ್ದಾಳೆ. ಸುಮ್ಮನೆ ಒಂದು ಲೈನ್ ಹಾಕಿದ್ದಾನೆ, ಚಂದ ಹಿಂಗೆ ಸೀಳಿದ್ರೆ ಮುಳುಗೆ ಹೋಗಿರ್ತಿತ್ತು. ಅಮರ ತರಂಗಿಣಿ, ಸುರನದಿ, ದೇವನದಿ ಅಂತ ಕರಿತಾ ಇದ್ದಾರೆ ಗಂಗಾಗೆ. ಲೋಕತ್ರಯಗಳ ನೋಡ್ರಿ, 14 ಲೋಕದಲ್ಲೇ ಅವಳು ಹರಿತಾ ಇದ್ದಾಳೆ ಮೇಲಿಂದ ಬಂದು. ಎಲ್ಲರ ಅಘ ಅಂದರೆ ಪಾಪಗಳನ್ನು ಕಡಿಮೆ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣುಲೋಕಂ ಸ ಗಚ್ಚತೆ. ಬರೀ ಗಂಗಾ ಅಂದರೆ ನಿಮ್ಮ ಮನೆಯೊಳಗೆ ಸ್ನಾನ ಮಾಡುವಾಗ ಗಂಗೆಯನ್ನು ನೆನೆಸಿದರೆ ಆ ಬಕೆಟ್ ನೀರಿನಲ್ಲಿಯೇ ಅವಳು ಬಂದು ನಮ್ಮ ಪಾಪಗಳನ್ನ ಇದು ಮಾಡ್ತಾಳೆ. ಪರಮಾತ್ಮನ ಪಾದದಿಂದ ಬಂದಿದ್ದಾಳೆ. ಅದು ಹೇಳ್ತಾ ಇದ್ದಾರೆ, ಜನಿಸಿದ ಅಮರ ತರಂಗಿಣಿ ಲೋಕತ್ರಯ 14 ಲೋಕದಲ್ಲಿರುವರ ಅಘ ಪಾಪಗಳನ್ನು ಹಿಂಗಿಸುತ್ತಾಳೆ, ತೊಳೆದು ಹಾಕ್ತಾ ಇದ್ದಾಳೆ. ಅವ್ಯಾಕೃತ ಆಕಾಶಾಂತ ವ್ಯಾಪಿಸಿದ ನೋಡ್ರಿ, ಪರಮಾತ್ಮ ಸರ್ವತ್ರದಲ್ಲಿ ಭೂಮಿಗೆ ಪಂಚಭೂತಗಳ ಆವರಣ ಮೊದಲು, ಈ ಬ್ರಹ್ಮಾಂಡಕ್ಕೆ ಅಪ್ ತೇಜ್ ವಾಯು ಆಕಾಶ ಇತ್ಯಾದಿ. ಅದಾದ ಮೇಲೆ ನೋಡ್ರಿ ಹೇಳ್ತಾ ಇದ್ದಾರೆ, ಸತ್ವರಜೋಗುಣಗಳ ಆಭರಣ, ಮಹಾಭೂತದ ಆವರಣ, ಅಹಂಕಾರ ತತ್ವ, ಹೀಗೆ 24 ತತ್ವದ ಆವರಣಗಳಿವೆ. ಇಂಗಡಲ ಮಗಳೊಡೆಯ, ಇಂಗಡಲು ಅಂತಂದರೆ ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರ ಮಥನ ಮಾಡುವಾಗ ಮಹಾಲಕ್ಷ್ಮಿ ಬಂದಿದ್ದಾಳೆ. ಅವನ ಮಗಳು ಅಂತ ಅನ್ಸ್ಕೊತಾಳೆ ಇವಳು ಲಕ್ಷ್ಮೀದೇವಿ. ಅವಳಿಗೆ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಅವನ ಅಂಗದಲ್ಲಿಯೇ ಸರ್ವಲೋಕಗಳು ಇವೆ, ಅವನ ದೇಹದಲ್ಲಿಯೇ. ಅಂತಹ ಅಮಲನಾಗಿರುವಂತಹ, ಶುದ್ಧನಾಗಿರುವಂತಹ, ಅನಂತನಾಗಿರುವಂತಹ ಆ ಪರಮಾತ್ಮನ ಮಂಗಲಕರವಾದ ನಾಮ, ಅವನ ಕಾಲಿನಿಂದ ಬಂದ ಗಂಗೆಯೇ ನಮ್ಮನ್ನು ಪವಿತ್ರ ಮಾಡ್ತಾ ಇದೆ ಅಂದರೆ, ಅವನ ನಾಮ ತೆಗೆದುಕೊಂಡ್ರೆ ನಾವು ಪವಿತ್ರ ಆಗೋದಿಲ್ವಾ? ಗ್ಯಾರಂಟಿ ಆಗ್ತಾ ಇದ್ದೇವೆ. ಇದೇ ಅವನ ಕರುಣಾ ಸಮುದ್ರ. ಅನಂತ ಪಾಪಗಳನ್ನು ಮಾಡಿದ ಅಜಮೇಳ ಉದ್ಧಾರ ಆದ್ನೋ ಇಲ್ಲ ಪರಮಾತ್ಮನ ನಾಮವನ್ನು ತೆಗೆದುಕೊಂಡು. ಹಾಗಂತ ಹೇಳಿ ಬೇಕಂತ ಪಾಪ ಮಾಡಿ ನಾಮ ತಗೋತೆ ಹಾಗೂ ಮಾಡಬೇಡ್ರಿ. ಗೊತ್ತಿಲ್ಲದೇ ಆಗಿರುವಂತಹ ಪಾಪಗಳನ್ನು ಪರಮಾತ್ಮ ಕ್ಷಮಿಸ್ತಾರೆ. ಆದ್ದರಿಂದ ಪರಮಾತ್ಮನ ಸ್ಮರಣೆ ಮಾಡಿರಿ, ಪರಮಾತ್ಮನ ನೆನೆಸ್ರೆ, ಕರುಣಾ ಸಮುದ್ರನಾದಂತಹ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.